ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ KCET CSIR ನೆಟ್ ಗೇಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ನಮ್ಮ ವಿಡಿಯೋನ ಇಲ್ಲಿ ಶೇರ್ ಮಾಡಿ. ಓಕೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀವಿ ಅಂದರೆ KCET 2025 ಮ್ಯಾಥಮೆಟಿಕ್ಸಲ್ಲಿ ಲೀನಿಯರ್ ಆಲ್ಜಿಬ್ರಾ ಮೇಲೆ ಕೆಲವೊಂದು ಕ್ವಶನ್ಸ್ ಕೇಳಿದರು. ಸೊ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ನಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ಲಿಂಕ್ನ ಕೂಡ ನಾನಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಸೊ ಅದರಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಕೂಡ ಹೇಳಿದ್ದೀನಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಲ್ಲಿ ಈಸಿ ಆಗುತ್ತೆ. ಇವತ್ತು ನಾವು ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 3ನ ನೋಡಿ ತಗೋಣ. ಅಂದರೆ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಇನ್ನೂ ಯಾವ್ಯಾವ ಕ್ವಶನ್ ನಾನು ಬಿಟ್ಟಿದ್ದೆಲ್ಲ ಆ ಎಲ್ಲ ಕ್ವಶನ್ ನಾನು ಪಾರ್ಟ್ 3 ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋಗೆ 2025 ಅಲ್ಲಿ ಕೇಳಿರ್ತಕ್ಕಂಥ ಲೀನಿಯರ್ ಆಲ್ಜಿಬ್ರಾ ಎಲ್ಲ ಕ್ವಶನ್ಗೂ ಕೂಡ ಇಲ್ಲಿ ಸೊಲ್ಯೂಷನ್ನ ನಾವಿಲ್ಲಿ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಅವ್ರು ಕೇಳಿರೋದೇನಿಲ್ಲಿ ಕೊಟ್ಟಿರ್ತಕ್ಕಂಥ 4 ಸ್ಟೇಟ್ಮೆಂಟಲ್ಲಿ ನಾಟ್ ಟ್ರೂ ಅಂತ. ಇದನ್ನು ತುಂಬ ಸರಿ ಕರೆಕ್ಟಾಗಿ ಗಮನ ಇಡಿ. ಇದನ್ನು ಎಷ್ಟೋ ಸರಿ KCET ಅಲ್ಲಿ ರಿಯಲ್ ಆಗಿರ್ಬೋದು, ಲೀನಿಯರ್ ಆಗಿರ್ಬೋದು, ಟ್ರೂ ಅನ್ನೋ ಆಪ್ಷನ್ಗಿಂತ ನಾಟ್ ಟ್ರೂ ಅಥವಾ ಫಾಲ್ಸ್ ಅನ್ನೋ ಆಪ್ಷನ್ ಮೇಲೆ ತುಂಬ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತಲೇ ತುಂಬ ಸರಿ ಕೇಳ್ತಾರೆ. ನಾವು ಅವಸರದಲ್ಲಿ ಎಕ್ಸಾಮ್ ಟೆನ್ಷನಲ್ಲಿ ನಾಟ್ ಟ್ರೂ ಅಂತ ಇರೋ ನಾವು ಸ್ಟೇಟ್ಮೆಂಟ್ನ ಕೂಡ ಟ್ರೂ ಅಂತ ಓದಿ ಸಡನ್ನಾಗಿ ಒಂದು ಆಪ್ಷನ್ ಟಿಕ್ ಮಾಡಿ ಬರ್ತೀವಿ. ಸೊ ಇಲ್ಲಿ ಕೂಡ ನಾವು ತುಂಬ ಸರಿ ತಪ್ಪು ಮಾಡ್ತೀವಿ. ಹಂಗಾಗಿ ಕ್ವಶನ್ ಕೂಡ ಕರೆಕ್ಟಾಗಿ ಓದೋದು ಇಂಪಾರ್ಟೆಂಟ್. ಏನು ಕೊಟ್ಟಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಸೊ ಯಾವುದಿಲ್ಲಿ ಟ್ರೂ ಸ್ಟೇಟ್ಮೆಂಟ್ ಅಲ್ಲ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ ತಗೋಣ ಒನ್ ಬೈ ಒನ್. The eigenvalues of real symmetric matrix are real. The eigenvalues of skew symmetric matrix are either purely imaginary or zero. ಇಲ್ಲಿ third option, the eigenvalues of a Hermitian matrix are imaginary. The eigenvalues of skew Hermitian matrix are either purely imaginary or zero. ಸೊ ಇವೆಲ್ಲ ಕೆಲವೊಂದು ಥಿಯರಮ್ ಸ್ಟೇಟ್ಮೆಂಟ್, ಇವಕ್ಕೆಲ್ಲ ಪ್ರೂಫ್ಸ್ ಕೂಡ ಇದಾವೆ. ನಾವು ಇಲ್ಲಿ ಪೂರ್ತಿ ಪ್ರೂಫ್ಸ್ ಎಲ್ಲ ನೋಡೋದು ಬೇಡ. ಕೆಲವೊಂದು CSIR ನೆಟ್ KCET ಮತ್ತು ಗೇಟ್ ಎಕ್ಸಾಮ್ಗೆ ಅಂತಲೇ ಕೆಲವೊಂದು ರಿಸಲ್ಟ್ಸ್ ಇದೆ. ಆ ಒಂದು ರಿಸಲ್ಟ್ನ ತೋರಿಸ್ಬಿಟ್ಟು ನಾನು ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ರಿಸಲ್ಟ್ಸ್ ಏನಿವೆ. ಕೆಲವೊಂದು ಪ್ರಾಪರ್ಟೀಸ್ ಆಫ್ ಐಗನ್ ವ್ಯಾಲ್ಯೂಸ್ ಏನಿದೆ, ಕೆಲವೊಂದು ಪ್ರಾಪರ್ಟೀಸ್ ಆಫ್ ಐಗನ್ ವ್ಯಾಲ್ಯೂಸ್. ಇಲ್ಲಿ ಫಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ, ಐಗನ್ ವ್ಯಾಲ್ಯೂಸ್ ಆಫ್ ಹರ್ಮಿಷನ್ ಮ್ಯಾಟ್ರಿಕ್ಸ್ ಈಸ್ ಆರ್ ಆಲ್ ರಿಯಲ್. ಹರ್ಮಿಷನ್ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಓನ್ಲಿ ರಿಯಲ್ ಇರುತ್ತೆ. ಐಗನ್ ವ್ಯಾಲ್ಯೂಸ್ ಆಫ್ ಸ್ಕ್ಯೂ ಹರ್ಮಿಷನ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಇದರ್ ಜೀರೋ ಆರ್ ಪ್ಯೂರ್ಲಿ ಇಮೇಜಿನರಿ. ಇದ್ರೆ ಪ್ಯೂರ್ಲಿ ಇಮೇಜಿನರಿ ಇರುತ್ತೆ ಅಥವಾ ಜೀರೋ ಇರುತ್ತೆ. ಯಾವುದ್ರದ್ದು, ಸ್ಕ್ಯೂ ಹರ್ಮಿಷನ್ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ. ಥರ್ಡ್ ಆಪ್ಷನ್, ಇಲ್ಲಿ ಥರ್ಡ್ ಪ್ರಾಪರ್ಟಿ ಏನಿದೆ ನೋಡಿ, ಐಗನ್ ವ್ಯಾಲ್ಯೂಸ್ ಆಫ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮಾಡಲಸ್. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಇಲ್ಲಿ, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂಸ್ ಯೂನಿಟ್ ಮಾಡಲಸ್. ಅದೇ ಥರ ಐಗನ್ ವ್ಯಾಲ್ಯೂಸ್ ಆಫ್ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಇದ್ರೆ ಜೀರೋ ಅಥವಾ 1. ಐಗನ್ ವ್ಯಾಲ್ಯೂಸ್ ಆಫ್ ಯುನಿಟರಿ ಮ್ಯಾಟ್ರಿಕ್ಸ್ದು ಅದು ಕೂಡ ಯೂನಿಟ್ ಮಾಡಲಸ್. ಐಗನ್ ವ್ಯಾಲ್ಯೂಸ್ ಆಫ್ ಇಲ್ಲಿ ಇನ್ವೊಲ್ಯೂಟರಿ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಆದರೆ +1 ಆಗಿರುತ್ತೆ ಅಥವಾ -1. ಇಲ್ಲಿ ಇನ್ವೊಲ್ಯೂಟರಿ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂಸ್ ಏನು, +1 ಆರ್ -1. ಅದೇ ಥರ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಆರ್ ಆರ್ ರಿಯಲ್. ಅದೇ ಥರ ರಿಯಲ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಎದರ್ ಜೀರೋ ಆರ್ ಪ್ಯೂರ್ಲಿ ಇಮೇಜಿನರಿ. ಸೊ ಈ 8 ಪ್ರಾಪರ್ಟಿ ಮುಖಾಂತರ ನಾವಿಲ್ಲಿ ಆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ದ ಐಗನ್ ವ್ಯಾಲ್ಯೂ ಆಫ್ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಆಲ್ ರಿಯಲ್. ಇಲ್ಲಿ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಇಲ್ಲಿ ಐಗನ್ ವ್ಯಾಲ್ಯೂಸ್ ಆಫ್ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಆಲ್ ರಿಯಲ್. ಸೊ ಇಲ್ಲಿ ಇದು ಟ್ರೂ ಸ್ಟೇಟ್ಮೆಂಟ್ ಹೌದಾ. ಫಸ್ಟ್ ಆಪ್ಷನ್ ಏನು, ಟ್ರೂ ಸ್ಟೇಟ್ಮೆಂಟ್. ಸೊ ಅವ್ರು ನಮಗೆ ಕೇಳೋದು ನಾಟ್ ಟ್ರೂ. ಸೊ ಹಂಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ ಈ ಒಂದು ಕ್ವಶನಿಗೆ. ಓಕೆ, ಸೆಕೆಂಡ್ ಏನಿದೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ, ಐದರ್ ಪ್ಯೂರ್ಲಿ ಇಮೇಜಿನರಿ ಆರ್ ಜೀರೋ. ಇಲ್ಲಿ ಕೂಡ ನೋಡಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಐದರ್ ಜೀರೋ ಆರ್ ಪ್ಯೂರ್ಲಿ ಇಮೇಜಿನರಿ. ಸೊ ಹಂಗಾಗಿ ಇದು ಕೂಡ ಏನಾಗುತ್ತೆ, ಆಪ್ಷನ್ 2 ಕೂಡ ಟ್ರೂ ಸ್ಟೇಟ್ಮೆಂಟ್. ಹಂಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಫೋರ್ತ್ ಆಪ್ಷನ್ ನೋಡಿ, ದ ಐಗನ್ ವ್ಯಾಲ್ಯೂಸ್ ಆಫ್ ಸ್ಕ್ಯೂ ಹರ್ಮಿಷನ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಹರ್ಮಿಷನ್ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ, ಸ್ಕ್ಯೂ ಹರ್ಮಿಷನ್ ಮ್ಯಾಟ್ರಿಕ್ಸ್ ಇದ್ರೆ ಜೀರೋ ಅಥವಾ ಪ್ಯೂರ್ಲಿ ಇಮೇಜಿನರಿ. ಇದು ಕೂಡ ಪ್ಯೂರ್ಲಿ ಇಮೇಜಿನರಿ ಆರ್ ಜೀರೋ ಅಂತಲೇ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ಕೂಡ ಏನಾಗುತ್ತೆ, ಟ್ರೂ ಸ್ಟೇಟ್ಮೆಂಟ್. ಸೊ ಆಪ್ಷನ್ 3 ಕೂಡ ಇಲ್ಲಿ ರಾಂಗ್ ಆಗುತ್ತೆ, ನಾಟ್ ಟ್ರೂ ಅಂತ ಕೇಳಿದ್ದಾರೆ ಅವರು. ಸೊ ಉಳಿದಿರೋದು ಆಪ್ಷನ್ 3 ಇಲ್ಲಿ ರೈಟ್ ಆಗುತ್ತೆ. ಬಟ್ ಇದನ್ನೇನಂತ ನೋಡೋಣ. ದ ಐಗನ್ ವ್ಯಾಲ್ಯೂಸ್ ಆಫ್ ಹರ್ಮಿಷನ್ ಮ್ಯಾಟ್ರಿಕ್ಸ್ ಏನಿದೆ, ದ ಐಗನ್ ವ್ಯಾಲ್ಯೂಸ್ ಆಫ್ ಹರ್ಮಿಷನ್ ಮ್ಯಾಟ್ರಿಕ್ಸ್ ಆರ್ ರಿಯಲ್. ಎಲ್ಲವೂ ರಿಯಲ್ ಆಗಿರುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ,
ದ ಐಗನ್ ವ್ಯಾಲ್ಯೂಸ್ ಆಫ್ ಪರ್ಮಿಷನ್ ಮ್ಯಾಟ್ರಿಕ್ಸ್ ಆರ್ ಇಮೇಜಿನರಿ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇದೇನಾಗುತ್ತೆ ಇಲ್ಲಿ ನಾಟ್ ಟ್ರೂ, ಫಾಲ್ಸ್ ಸ್ಟೇಟ್ಮೆಂಟ್. ಹಂಗಾಗಿ ನಮ್ದು ಆಪ್ಷನ್ ಇಲ್ಲಿ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಐಗನ್ ವ್ಯಾಲ್ಯೂಸ್ ಮೇಲೆ ಯಾವ್ದಾದ್ರು ಕೆಲವೊಂದು ಕ್ವಶನ್ ಕೇಳಿದರೆ ಕೆಲವೊಂದು ಪ್ರಾಪರ್ಟಿ ಯೂಸ್ ಮಾಡಿ ನಾವಿಲ್ಲಿ ಒಂದು ಕ್ವಶನ್ ಇಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಗೊತ್ತಾಗ್ತದೆ ಅನ್ಕೊಂತೀನಿ. ಸಿಂಪಲ್ ಇಷ್ಟು ಪ್ರಾಪರ್ಟಿನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಇದನ್ನು ಜಸ್ಟ್ ರಿಕಾಲ್ ಮಾಡ್ಕೊಂಡು ಹೋಗಿ ಒಂದು ಕ್ವಶನ್ ಅಟ್ಲೀಸ್ಟ್ ಡೈರೆಕ್ಟಾಗಿ ಐಗನ್ ವ್ಯಾಲ್ಯೂ ಮೇಲೆ ನಿಮ್ಗೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಯಾವುದು ಐಗನ್ ವ್ಯಾಲ್ಯೂ, ಯಾವ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ ಏನಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ಕ್ವಶನ್, ದಿ ಆರ್ಥೋಗೋನಲ್ ಬೇಸಿಸ್ ಫ್ರಮ್ ದಿ ವೆಕ್ಟರ್ಸ್ 1,1 and 2,1 ಇನ್ ಆರ್ ಸ್ಕ್ವೇರ್ ಆರ್. ಇಲ್ಲಿ ಎರಡು ವೆಕ್ಟರ್ ಕೊಟ್ಟಿದ್ದಾರೆ, ಒಂದು 1,1 ಇನ್ನೊಂದು 2,1. ಯಾವುದ್ರದ್ದು ಆರ್ ಸ್ಕ್ವೇರ್, ಅದರದ್ದು ಆರ್ಥೋನಾರ್ಮಲ್ ಬೇಸಿಸ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ದಿ ಆರ್ಥೋನಾರ್ಮಲ್ ಬೇಸಿಸ್ ಫ್ರಮ್ ದ ವೆಕ್ಟರ್ಸ್ 1,1 and 2,1 ಇನ್ ಆರ್ ಸ್ಕ್ವೇರ್. ಸೊ ಫಸ್ಟ್ ಇಲ್ಲಿ ವೆಕ್ಟರ್ಸ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೋಣ. ವೆಕ್ಟರ್ಸ್ ಏನು ಕೊಟ್ಟಿದ್ದಾರೆ ನನಗೆ ಇಲ್ಲಿ 1,1 and 2,1. 1,1 ಸಮ್ v1 ಅಂತ ತೊಗೊಳ್ತೀನಿ, 2,1 ಸಮ್ v2 ಅಂತ ತೊಗೊಳ್ತೀನಿ. ಸೊ ನಾನೇನು ಕಂಡುಹಿಡಬೇಕು ಇಲ್ಲಿ ಆರ್ಥೋನಾರ್ಮಲ್ ಬೇಸಿಸ್ ಅಂದರೆ ಸಮ್ e1, e2. ಇಲ್ಲಿ e1 ಮತ್ತು e2 ಅವೆರಡನ್ನು ಕಂಡುಹಿಡಬೇಕು. ಫಸ್ಟ್ ನಾನು ಏನು ಮಾಡ್ತೀನಿ, e1 ಕಂಡುಹಿಡಿಯಕ್ಕೆ ಹೋಗ್ತೀನಿ. e1 ಕಂಡುಹಿಡಿಯಕ್ಕೆ ಫಾರ್ಮುಲಾ ಇದೆ. ಸೊ ಇಲ್ಲಿ e1 ಫಸ್ಟ್ ಯೂನಿಟ್ ವೆಕ್ಟರ್ ಅಂತ ಕರಿತೀನಿ. ಸೊ ಇದೇನಾಗುತ್ತೆ, e1 is ಫಸ್ಟ್ ಯೂನಿಟ್ ವೆಕ್ಟರ್. ಸೊ ಇದನ್ನು ಯಾವ ಥರ ಕಂಡುಹಿಡಿತೀವಿ ನಾವಿಲ್ಲಿ, ಸಮ್ e1 v1 ಡಿವೈಡೆಡ್ ಬೈ ನಾರ್ಮ್ ಆಫ್ v1. ಸೊ ನಮ್ಗೆ ಆಲ್ರೆಡಿ ಗೊತ್ತು v1 ಅಂದ್ರೆ 1,1. ಸೊ ಫಸ್ಟ್ ಇಲ್ಲಿ ನಾರ್ಮ್ ಆಫ್ v1 ಏನಾಗುತ್ತೆ ಕಂಡುಹಿಡೋಣ. ನಾರ್ಮ್ ಆಫ್ v1 ಏನಾಗುತ್ತೆ ಈಕ್ವಲ್ ಟು ರೂಟ್ ಆಫ್, ಫಸ್ಟ್ v1 ಏನಿದೆ ಇಲ್ಲಿ, v1 = 1,1. ಸೊ x, y ಇದ್ರೆ ಏನಾಗುತ್ತೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ 1,1 ಇದೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು ರೂಟ್ 2. ಸೊ ಹಾಗೆ ನನಗೆ ನಾರ್ಮ್ v1 ಏನಾಗುತ್ತೆ, ನಾರ್ಮ್ v1 = ರೂಟ್ 2. ಸೊ ನನಗೆ ಇಲ್ಲಿ ನಾರ್ಮ್ v1 ಬಂತು. ಸೊ ಇವಾಗ ನಾನು e1 ಕಂಡುಹಿಡ್ತೀನಿ. e1 ಏನಾಗುತ್ತೆ, e1 = v1 ಡಿವೈಡೆಡ್ ಬೈ ನಾರ್ಮ್ v1. ಸೊ ಈಸ್ ಈಕ್ವಲ್ ಟು v1 ಅಂದರೆ 1,1 ಡಿವೈಡೆಡ್ ಬೈ ರೂಟ್ 2 ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 1/√2, 1/√2. ಸೊ ಇದು e1. ಸೊ ಆಪ್ಷನಲ್ಲಿ ಇದೆಯಾ ನೋಡಿ. ಸೊ ಆಪ್ಷನಲ್ಲಿ ಇಲ್ಲಿ 1/√2, 1/√2. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಆಗಲ್ಲ, ಸೆಕೆಂಡ್ ಆಪ್ಷನ್ ಆಗಲ್ಲ, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್, ಇವೆರಡರ ಮಧ್ಯೆ ಇವಾಗ ಯಾವುದಾಗುತ್ತೆ ಅಂತ ನೋಡ್ಬೇಕು. ಯಾಕಂದರೆ ಇಲ್ಲಿ 1/√2, 1/√2 ಇದರಲ್ಲಿ ಇಲ್ಲ. ಸೊ 1/√2 ಬಂತು ನನಗೆ. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ಕಂಡಿಡಿಯೋಕೆ ಗೊತ್ತಾಗಿಲ್ಲ ಅಂದರೆ ಎರಡು ಎಲಿಮಿನೇಟ್ ಆದಾಗ ಇದರಲ್ಲಿ ಕೂಡ ಗೆಸ್ ಮಾಡ್ಬೋದು, ಯಾಕೆ ನೆಗೆಟಿವ್ ಇರಲ್ಲ. ಸೊ ನೀವು 4ರಲ್ಲಿ ಗೆಸ್ ಮಾಡೋಕ್ಕೆ ಇಲ್ಲಿ ಪ್ರಾಬಬಿಲಿಟಿ ತುಂಬ ಕಷ್ಟ ಆಗುತ್ತೆ. ಎರಡು ಆಪ್ಷನ್ ನಾವು ಎಲಿಮಿನೇಟ್ ಮಾಡಿದಾಗ ಇನ್ನೆರಡರಲ್ಲಿ ನಾವು ಈಸಿಯಾಗಿ ಇಲ್ಲಿ ಗೆಸ್ ಮಾಡ್ಬೋದು. ಅಟ್ಲೀಸ್ಟ್ ಸಮ್ ಇಲ್ಲಿ 50% ಚಾನ್ಸ್ ಆದರೂ ನಮಗೆ ಇಲ್ಲಿ ಇರುತ್ತೆ ಕರೆಕ್ಟ್ ಆಗೋದು. ಅಥವಾ 4ರಲ್ಲಿ ನಾವು ಗೆಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಜಸ್ಟ್ 25% ನಾವಿಲ್ಲಿ ರೈಟ್ ಮಾಡೋ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ ತಪ್ಪಾಗುತ್ತೆ ಹೋಗುತ್ತೆ ಅವಾಗ. ಓಕೆ, ಇಲ್ಲಿ ಫಸ್ಟ್ ಆಪ್ಷನ್ ಆಗಲ್ಲ, ಸೆಕೆಂಡ್ ಆಪ್ಷನ್ ಆಗಲ್ಲ. ನಾವು ಇವಾಗ ಥರ್ಡ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ಚೆಕ್ ಮಾಡೋಕೆ ನಾವು e2 ಕಂಡುಹಿಡಿಬೇಕು. ಸೊ ನಾವು ನಾರ್ಮಲಾಗಿ e2 ಕಂಡುಹಿಡಿತೀವಿ ಸಮ್ ಡೆಫಿನೇಷನ್ ಪ್ರಕಾರ. ಅಂದರೆ ಇಲ್ಲಿ ಅವಾಗ ಏನಾಗುತ್ತದು, ನಾವಿಲ್ಲಿ ಮತ್ತೆ ಪ್ರೊಜೆಕ್ಷನ್ ಕಂಡುಹಿಡಿಬೇಕು, ಪ್ರೊಜೆಕ್ಷನ್ ಮ್ಯಾಪಿಂಗ್ ಎಲ್ಲ ನೋಡಬೇಕು. ಅದಕ್ಕಿಂತ ಮುಂಚೆ ಒಂದು ರಿಸಲ್ಟ್ ಇದೆ, ಒಂದು ರಿಸಲ್ಟ್ ಹೇಳ್ತೀನಿ ನಾನು. ನಮ್ಗೆ ಆಲ್ರೆಡಿ ಏನಾದರೂ ಒಂದು ವೆಕ್ಟರ್ ಗೊತ್ತಾಗಿದ್ರೆ, e1 ಗೊತ್ತಾಗಿದೆಯಲ್ಲ. ಸೊ ಈಗ e2 ಏನು ಕಂಡುಹಿಡಿದೆ ಅಂದರೆ, for two vectors in R square, once you get e1, ಏನು 1/√2, 1/√2 ಬಂದಿದ್ದು ನನಗೆ e1. ಸೊ ನಾನು ಇವಾಗ ಏನು ಮಾಡಬೇಕು, e2 ಕಂಡುಹಿಡಿಬೇಕು. e2 ಏನಾಗಿರುತ್ತೆ ಅಂದರೆ, ಎ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ ಈಸ್ a perpendicular unit vector is immediately e2 is equal to, ಇದು ಪರ್ಪೆಂಡಿಕ್ಯುಲರ್ ಏನಾಗಿರುತ್ತೆ 1/√2. ಇಲ್ಲಿ y ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ 1/√2. ಸೊ 1/√2, ಮೈನಸ್ 1/√2. ಸೊ ಇಲ್ಲ ಫೈನಲ್ ಆಗಿ ಆನ್ಸರ್ ಏನಂತ ಹೇಳ್ಬೋದು, ಇಲ್ಲಿ ಫೈನಲ್ ಆನ್ಸರ್ ಏನಂತ ಹೇಳ್ಬೋದು, e1, e2 ಇವೆರಡೇನಿದು ಆರ್ಥೋನಾರ್ಮಲ್ ಬೇಸಿಸ್. ಏನೇನು 1/√2, 1/√2, 1/√2, ಮೈನಸ್ 1/√2. ಸೊ ಅವೆರಡನಲ್ಲಿ ಆರ್ಥೋನಾರ್ಮಲ್ ಬೇಸಿಸ್ ಅಂತ ಕರಿಬೋದು. ಇದನ್ನು ಆರ್ಥೋನಾರ್ಮಲ್ ಬೇಸಿಸ್. ಇಲ್ಲಿ ಆಪ್ಷನ್ ಫೋರ್ತ್ ಆಪ್ಷನ್ ಆಗಲ್ಲ,
ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನಾವು ಈ ಥರ ಇಲ್ಲಿ ಈಸಿಯಾಗಿ ಕೊಟ್ಟಿರ್ತಕ್ಕಂಥ ಯಾವುದೇ ಎರಡು ವೆಕ್ಟರ್ದು ಒಂದು ನಮಗಿಲ್ಲಿ ಏನು ಗೊತ್ತಾದರೆ ಯೂನಿಟ್ ವೆಕ್ಟರ್ ಗೊತ್ತಾದರೆ ಸಾಕು. ಇನ್ನೊಂದು ಯೂನಿಟ್ ವೆಕ್ಟರ್ನ ನಾವಿಲ್ಲಿ ಅದರದ್ದು ಪರ್ಪೆಂಡಿಕ್ಯುಲರ್ ತಗೊಂಡು ಕಂಡುಹಿಡಿದು ಅವೆರಡನ್ನು ಕಂಬೈನ್ ಮಾಡಿ ಬರ್ತಾರೆ. ಏನಾಗುತ್ತೆ ಅದೊಂದು ಆರ್ಥೋನಾರ್ಮಲ್ ಬೇಸಿಸ್ ಆಫ್ ಗಿವನ್ ವೆಕ್ಟರ್ಸ್. ಓಕೆ, ನಮಗೆ ಇಲ್ಲಿ ಕ್ಲಿಯರ್ಲಿ ಗೊತ್ತೈತೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತದೆ ಅನ್ಕೊಂತೀನಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ನೋಡಿ ಇಲ್ಲಿ ಕೂಡ ಮತ್ತೆ ಸೇಮ್ ಅದೇ ಕ್ವಶನ್ ರಿಪೀಟ್ ಮಾಡಿದ್ರೆ ನಾಟ್ ಟ್ರೂ ಸ್ಟೇಟ್ಮೆಂಟ್. ಟ್ರೂ ಅಂತ ಜಾಸ್ತಿ ಕೊಡಲ್ಲ. ಬೇಕು ನೀವು ನೋಡಿ ಒಂದು 10 ಕ್ವಶನ್ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ 10 ಕ್ವಶನ್ ಇದ್ರೆ 7 ನಾಟ್ ಟ್ರೂ ಅಂತ ಇರುತ್ತೆ, ಎಲ್ಲಾದ್ರೂ ಒಂದು 3 ಮಾತ್ರ ಟ್ರೂ ಅಂತ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಕ್ವಶನ್ ಕರೆಕ್ಟಾಗಿ ಓದೋದು ಕಲೀರಿ. ಓಕೆ, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಓಕೆ, ಸ್ಟೇಟ್ಮೆಂಟ್ಗಳಿದೆ ಫಸ್ಟ್ ನೋಡಿ ತಗೋಣ. ಇದು ಕೂಡ ಕೆಲವೊಂದು ರಿಸಲ್ಟ್ ಇದೆ, ಅದನ್ನು ಕೊಡ್ತೀನಿ ನಾನು ಇಲ್ಲಿ 4 ಇದೆ. ನಾನು ಕಂಪ್ಲೀಟ್ ಕೆಲವೊಂದು ರಿಸಲ್ಟ್ಸ್ನ ಕೊಡ್ತೀನಿ. ಆ ರಿಸಲ್ಟ್ ಎಲ್ಲ ಕಡೆಯಲ್ಲಿ ವ್ಯಾಲಿಡ್ ಆಗುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ದ ಇಂಟರ್ಸೆಕ್ಷನ್ ಆಫ್ ಎನಿ ಟು ಸಬ್ ಸ್ಪೇಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಇಸ್ ಸಬ್ ಸ್ಪೇಸ್. ಅಂದರೆ ನಾವು ಒಂದು ವೆಕ್ಟರ್ ಸ್ಪೇಸಿಗೆ ಇರ್ತಕ್ಕಂಥ ಯಾವುದೇ ಎರಡು ಸಬ್ ಸ್ಪೇಸ್ನ ತೊಗೊಂಡು ಅವೆರಡನ್ನು ಇಂಟರ್ಸೆಕ್ಷನ್ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಏನಾಗುತ್ತೆ ಸಬ್ ಸ್ಪೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ತಪ್ಪು ಗೊತ್ತಿಲ್ಲ ನೋಡೋಣ. ಅದು ಆಪ್ಷನ್ 1. ಆಪ್ಷನ್ 2, ದ ಇಂಟರ್ಸೆಕ್ಷನ್ ಆಫ್ ಎನಿ ಆರ್ಬಿಟ್ರರಿ ಕಲೆಕ್ಷನ್ ಆಫ್ ಸಬ್ ಸ್ಪೇಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಇಸ್ ಅ ಸಬ್ ಸ್ಪೇಸ್. ಸೊ ಬರೀ ಎರಡೇ ಅಲ್ಲ, ನೀವು ಎಷ್ಟೇ ಸಬ್ ಸ್ಪೇಸ್ ತೊಗೊಳ್ಳಿ ಒಂದು ವೆಕ್ಟರ್ ಸ್ಪೇಸಿಗೆ ಇರ್ತಕ್ಕಂಥದ್ದು ಅವೆಲ್ಲದ್ರದ್ದು ಇಂಟರ್ಸೆಕ್ಷನ್ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಸಬ್ ಸ್ಪೇಸ್ ಆಗುತ್ತೆ ಅಂತೇಳಿ ಆಪ್ಷನ್ 2 ಹೇಳ್ತಿದೆ. ಸೊ ಆಪ್ಷನ್ 3, ದ ಯೂನಿಯನ್ ಆಫ್ 2 ಸಬ್ ಸ್ಪೇಸಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಈಸ್ ನೆಸೆಸರಿಲಿ ಎ ಸಬ್ ಸ್ಪೇಸ್. ಸೊ ಯಾವುದೇ ಎರಡು ನಾವು ಈ ಸಬ್ ಸ್ಪೇಸ್ ತೊಗೊಂಡು ಅವೆರಡನ್ನು ಯೂನಿಯನ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಕೂಡ 100% ಅದು ಸಬ್ ಸ್ಪೇಸ್ ಆಗೇ ಆಗುತ್ತೆ ಅಂತ ಇಲ್ಲಿ ಆಪ್ಷನ್ 3 ಹೇಳ್ತಿದೆ. ಬಟ್ ಅದು ಕರೆಕ್ಟಾಗಿ ತಪ್ಪು ಗೊತ್ತಿಲ್ಲ, ನೋಡಿ ತಗೋಣ. ಆಪ್ಷನ್ 4 ಇಲ್ಲಿ, ದ ಯೂನಿಯನ್ ಆಫ್ 2 ಸಬ್ ಸ್ಪೇಸಸ್ ಈಸ್ ಎ subspace if and only if one is contained in the other. So union of 2 subspaces ಯಾವಾಗ subspace ಆಗುತ್ತೆ ಅಂದ್ರೆ ಒಂದು subspace ಇನ್ನೊಂದು subspace ಒಳಗಿದ್ರೆ ಮಾತ್ರ ಅದು ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತ ಆಪ್ಷನ್ 4 ಹೇಳ್ತಿದೆ. ಫಸ್ಟ್ ಅದಕ್ಕಿಂತ ಮುಂಚೆ ಕೆಲವೊಂದು ರಿಸಲ್ಟ್ ನ ನೋಡೋಣ. ಓಕೆ, ಇಲ್ಲಿ ರಿಸಲ್ಟ್ಸ್ ಆನ್ subspaces ಏನಿದೆ. ಫಸ್ಟ್ ರಿಸಲ್ಟ್ ನೋಡಿ, ದ ಇಂಟರ್ಸೆಕ್ಷನ್ ಆಫ್ ಎನಿ ಟು subspaces of vector space is always subspace. ಸೊ ಯಾವುದೇ ಇಂಟರ್ಸೆಕ್ಷನ್ ತಗೊಂಡು ಅವೆರಡರಿಂದ ನಾವಿಲ್ಲಿ ಇದು ಅಂದರೆ ಯಾವುದೇ ಎರಡು ಸಬ್ ಸ್ಪೇಸ್ನ ತೊಗೊಂಡು ಅವೆರಡು ಇಂಟರ್ಸೆಕ್ಷನ್ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಏನಾಗುತ್ತೆ ಸಬ್ ಸ್ಪೇಸ್ ಆಗುತ್ತೆ. ಓಕೆ, ಸೆಕೆಂಡಲ್ಲಿ, ದ ಇಂಟರ್ಸೆಕ್ಷನ್ ಆಫ್ ಎನಿ ಆರ್ಬಿಟ್ರರಿ ಕಲೆಕ್ಷನ್ ಆಫ್ ಸಬ್ ಸ್ಪೇಸಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಈಸ್ ಆಲ್ವೇಸ್ ಸಬ್ ಸ್ಪೇಸ್. ಸೊ ಬರೀ ಎರಡು ಸಬ್ ಸ್ಪೇಸ್ ಅಲ್ಲ, ನೀವು ಎಷ್ಟೇ ಸಬ್ ಸ್ಪೇಸ್ನ ತೊಗೊಂಡು ಇಂಟರ್ಸೆಕ್ಷನ್ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಆ ವೆಕ್ಟರ್ ಸ್ಪೇಸಿಗೆ ಸಬ್ ಸ್ಪೇಸ್ ಆಗಿರುತ್ತೆ ಅಂತ ಹೇಳ್ತಿದೆ. ನೆಕ್ಸ್ಟ್, ದ ಇಂಟರ್ಸೆಕ್ಷನ್ ಆಫ್ 2 ಸಬ್ ಸ್ಪೇಸಸ್ ಈಸ್ ನೆವರ್ ಎಂಪ್ಟಿ. ಸೊ ಇಲ್ಲಿ ಇದೊಂದು ರಿಸಲ್ಟ್ ನೆನ್ಪಿಡಿ. ಯಾವುದೇ ಎರಡು ಸಬ್ ಸ್ಪೇಸ್ನ ತಗೊಂಡು ಅವೆರಡರದ್ದು ಇಂಟರ್ಸೆಕ್ಷನ್ ಯಾವುದೇ ಕಾರಣಕ್ಕೆ ಎಂಟಿ ಆಗಲ್ಲ. ಯಾಕಂದ್ರೆ ಬಿಕಾಸ್ ಎವ್ರಿ ಸಬ್ ಸ್ಪೇಸ್ ಕಂಟೈನ್ಸ್ ದ ಜೀರೋ ವೆಕ್ಟರ್. ಎಲ್ಲ ಸಬ್ ಸ್ಪೇಸಲ್ಲಿ ಜೀರೋ ವೆಕ್ಟರ್ ಇದ್ದೇ ಇರುತ್ತೆ. ನಾವು ಇಲ್ಲಿ ಇಂಟರ್ಸೆಕ್ಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ಜೀರೋ ವೆಕ್ಟರ್ ಬಂದೇ ಬರುತ್ತೆ. ಹಂಗಾಗಿ ಯಾವುದೇ ಎರಡು ಸಬ್ ಸ್ಪೇಸ್ಗಳ ಇಂಟರ್ಸೆಕ್ಷನ್ ಯಾವಾಗಲೂ ಎಂಟಿ ಆಗಲ್ಲ. ಇಲ್ಲಿ ಫೋರ್ತ್ ರಿಸಲ್ಟ್, ದಿ ಯೂನಿಯನ್ ಆಫ್ 2 ಸಬ್ ಸ್ಪೇಸಸ್ ಆಫ್ ವೆಕ್ಟರ್ ಸ್ಪೇಸ್ ನೀಡ್ ನಾಟ್ ಬಿ ಸಬ್ ಸ್ಪೇಸ್. ಏನು ಹೇಳ್ತಿದ್ರೆ, ಯಾವುದೇ ಎರಡು ಸಬ್ ಸ್ಪೇಸ್ನ ತಗೊಂಡು ಯೂನಿಯನ್ ಮಾಡಿದಾಗ ಅದು ಬರ್ತಕ್ಕಂಥ ರಿಸಲ್ಟು ಸಬ್ ಸ್ಪೇಸ್ ಆಗ್ಬೋದು, ಆಗದೇ ಇರ್ಬೋದು, ಗ್ಯಾರಂಟಿ ಕೊಡಕ್ಕೆ ಬರಲ್ಲ. ಸೊ ನಾಟ್ ಆಲ್ವೇಸ್, ಯಾವಾಗಲೂ ಟ್ರೂ ಆಗಲ್ಲ ಅಂತ. ನೆಕ್ಸ್ಟ್, ದಿ ಯೂನಿಯನ್ ಆಫ್ 2 ಸಬ್ ಸ್ಪೇಸಸ್ ಈ ಸಬ್ ಸ್ಪೇಸ್ ಯಾವಾಗ ಆಗುತ್ತೆ ಯೂನಿಯನ್? ಯಾವುದೇ ಎರಡು ನಾವು ಸಬ್ ಸ್ಪೇಸ್ ತೊಗೊಂಡು ಯೂನಿಯನ್ ಮಾಡಿದಾಗ ಇದು ಎಲ್ಲ ಟೈಮಲ್ಲಿ ಸಬ್ ಸ್ಪೇಸ್ ಆಗಲಿಲ್ಲ. ಬಟ್ ಯಾವ ಟೈಮಲ್ಲಿ ಆಗುತ್ತೆ, ಯಾವ ಕಂಡೀಷನ್ ಎದುರಾಗುತ್ತೆ ಅಂದರೆ, ಇಫ್ ಅಂಡ್ ಓನ್ಲಿ ಇಫ್ ಒನ್ ಆಫ್ ದ ಸಬ್ ಸ್ಪೇಸ್ ಇಸ್ ಕಂಟೈನ್ಡ್ ಇನ್ ದ ಅದರ್. ಒಂದು ಸಬ್ ಸ್ಪೇಸ್ ಇನ್ನೊಂದು ಸಬ್ ಸ್ಪೇಸ್ ಒಳಗಿದ್ರೆ ಅವಾಗ ಏನಾಗುತ್ತೆ, ಅದು ಅವೆರಡು ಸಬ್ ಸ್ಪೇಸ್ಗಳ ಯೂನಿಯನ್ ಕೂಡ ಇಲ್ಲಿ ಸಬ್ ಸ್ಪೇಸ್ ಆಗುತ್ತೆ ಅಂತ. ನೆಕ್ಸ್ಟ್, ದಿ ಸಮ್ ಆಫ್ 2 ಸಬ್ ಸ್ಪೇಸಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಈಸ್ ಆಲ್ವೇಸ್ ಸಬ್ ಸ್ಪೇಸ್. ಓನ್ಲಿ ಇಂಟರ್ಸೆಕ್ಷನ್ ಅಲ್ಲ, ಯಾವುದೇ ಎರಡು ಸಬ್ ಸ್ಪೇಸ್ನ ತೊಗೊಂಡು ನಾವಿಲ್ಲಿ ಅವೆರಡರದ್ದು ಸಮ್ ಮಾಡಿದ್ರು ಕೂಡ ಅವೆರಡರ ಸಮ್ ಕೂಡ ಏನಾಗುತ್ತೆ ಇಲ್ಲಿ ಆ ಒಂದು ವೆಕ್ಟರ್ ಸ್ಪೇಸ್ಗೆ ಇಲ್ಲಿ ಸಬ್ ಸ್ಪೇಸ್ ಆಗುತ್ತೆ ಅಂತ. ನೆಕ್ಸ್ಟ್, ದಿ ಸಮ್ ಆಫ್ 2 ಸಬ್ ಸ್ಪೇಸಸ್ ಯು ಅಂಡ್ ಡಬ್ಲ್ಯೂ ಈಸ್ ಈಕ್ವಲ್ ಟು ದ ಸ್ಪ್ಯಾನ್ ಆಫ್ ದೇರ್ ಯೂನಿಯನ್. ಸೊ ಅಂದರೆ ಯಾವುದೇ ಎರಡು ಸಬ್ ಸ್ಪೇಸ್ನ ತೊಗೊಂಡು ಅವೆರಡರ ಸಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಅವೆರಡು ಸಬ್ ಸ್ಪೇಸ್ಗಳ ಯೂನಿಯನ್ ಸ್ಪ್ಯಾನ್ ಅಂದರೆ ಸ್ಪ್ಯಾನ್ ಆಫ್ ಯೂನಿಯನ್ ಆಫ್ ದೋಸ್ 2 ಸಬ್ ಸ್ಪೇಸಸ್ ಈಕ್ವಲ್ ಟು ಸಮ್ ಆಫ್ ದೋಸ್ 2 ಸಬ್ ಸ್ಪೇಸಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ದಿ ಯೂನಿಯನ್ ಆಫ್ 2 ಸಬ್ ಸ್ಪೇಸಸ್ ಈಸ್ ಆಲ್ವೇಸ್ ಕಂಟೈನ್ಡ್ ಇನ್ ದೇರ್ ಸಮ್. ಸೊ ಇಲ್ಲಿ ಎರಡು ಸಬ್ ಸ್ಪೇಸ್ನ ತೊಗೊಂಡು ನಾನಿಲ್ಲಿ, ಸೊ ಈಗ ಯು ಮತ್ತು ಡಬ್ಲ್ಯೂ ಅಂತ ಸಬ್ ಸ್ಪೇಸ್ನ ತೊಗೊಂಡ್ರೆ ಏನಾಗುತ್ತೆ, ಯು ವಿ ಯೂನಿಯನ್ ಡಬ್ಲ್ಯೂ ಮಾಡಿದ್ರೆ ಇದು ಯಾವುದರಲ್ಲಿ ಇರುತ್ತೆ, ಇಸ್ ಕಂಟೈನ್ಡ್ ಇನ್ ಯು ಪ್ಲಸ್ ಡಬ್ಲ್ಯೂ.
ಸೊ ಎರಡು ಸಬ್ಸ್ಪೇಸ್ಗಳ ಯೂನಿಯನ್ ಅವೆರಡು ಸಬ್ಸ್ಪೇಸ್ಗಳ ಸಮ್ಮಲ್ಲಿ ಇರುತ್ತೆ ಅಂತ. ಓಕೆ, ಇಲ್ಲಿ ಕೊನೆ ರಿಸಲ್ಟ್ ಏನಿದೆ ನೋಡಿ, ದ ಯೂನಿಯನ್ ಆಫ್ ಟೂ ಸಬ್ಸ್ಪೇಸಸ್ ಈಸ್ ಈಕ್ವಲ್ ಟು ದೇರ್ ಸಮ್. ಇದು ಯಾವಾಗ ಈಕ್ವಲ್ ಆಗುತ್ತೆ? ಈಗ ಇದರೊಳಗೆ ಇರುತ್ತೆ, ಯಾವಾಗ ಈಕ್ವಲ್ ಆಗುತ್ತೆ? ಯೂನಿಯನ್ ಸಮ್ಮಿಗೆ ಯಾವಾಗ ಈಕ್ವಲ್ ಆಗುತ್ತೆ ಅಂದರೆ ಇಫ್ ಅಂಡ್ ಓನ್ಲಿ ಒನ್ ಆಫ್ ದ ಸಬ್ಸ್ಪೇಸ್ ಇಸ್ ಕಂಟೈನ್ಡ್ ಇನ್ ಅದರ್. ಸೊ ಒಂದು ಸಬ್ಸ್ಪೇಸ್ ಇನ್ನೊಂದು ಸಬ್ಸ್ಪೇಸ್ ಒಳಗಡೆ ಇದ್ರೆ ಅವಾಗ ಏನಾಗುತ್ತದು, ಅವೆರಡು ಸಬ್ಸ್ಪೇಸ್ಗಳ ಸಮ್ಮು ಅವೆರಡು ಸಬ್ಸ್ಪೇಸ್ಗಳ ಯೂನಿಯನ್ಗೆ ಇಲ್ಲಿ ಈಕ್ವಲ್ ಆಗುತ್ತೆ ಅಂತ. ಓಕೆ, 9 ರಿಸಲ್ಟ್ ಇಂದ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ಕೊಟ್ಟಿರೋದು ಇದೊಂದಿದೆ, ದ ಇಂಟರ್ಸೆಕ್ಷನ್ ಆಫ್ ಎನಿ ಟೂ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ಇಸ್ ಆಲ್ವೇಸ್ ಸಬ್ಸ್ಪೇಸ್. ಸೊ ಹಾಗಾಗಿ ದ ಇಂಟರ್ಸೆಕ್ಷನ್ ಆಫ್ ಎನಿ ಟೂ ಸಬ್ಸ್ಪೇಸಸ್ ಆಫ್ ವೆಕ್ಟರ್ ಸ್ಪೇಸಸ್ ಇಸ್ ಸಬ್ಸ್ಪೇಸ್. ಸೊ ಇದು ಕೂಡ ಏನಾಗುತ್ತೆ, ಟ್ರೂ ಸ್ಟೇಟ್ಮೆಂಟ್. ಅವ್ರು ಕೇಳಿರೋದು ನಾಟ್ ಟ್ರೂ. ಸೊ ಹಾಗಾಗಿ ಆಪ್ಷನ್ 1 ಇಸ್ ರಾಂಗ್. ಈ ಕ್ವಶನ್ಗೆ ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಇಂಟರ್ಸೆಕ್ಷನ್ ಆಫ್ ಆರ್ಬಿಟ್ರರಿ ಕಲೆಕ್ಷನ್ ಆಫ್ ಸಬ್ಸ್ಪೇಸಸ್ ಆಫ್ ವೆಕ್ಟರ್ ಸ್ಪೇಸ್ ಇಸ್ ಆಲ್ವೇಸ್ ಸಬ್ಸ್ಪೇಸ್. ಸೊ ಇಲ್ಲಿ ಇದು ಕೂಡ ಕೊಟ್ಟಿದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್, ದ ಇಂಟರ್ಸೆಕ್ಷನ್ ಆಫ್ an arbitrary collection of subspace of a vector space is subspace. ಸೊ ಆಪ್ಷನ್ 2 ಕೂಡ ಇಲ್ಲಿ ಟ್ರೂ ಆಗುತ್ತೆ. ಹಾಗಾಗಿ ಇದು ರಾಂಗ್ ಆಪ್ಷನ್. ಯಾಕೆ ಅವ್ರು ಕೇಳಿರೋದು ಇಲ್ಲಿ ನಾಟ್ ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ 4 ನೋಡೋಣ, ದ ಯೂನಿಯನ್ ಆಫ್ ಟೂ ಸಬ್ಸ್ಪೇಸ್ ಈಸ್ ಸಬ್ಸ್ಪೇಸ್ ಇಫ್ ಅಂಡ್ ಓನ್ಲಿ ಇಫ್ ಒನ್ ಈಸ್ ಕಂಟೈನ್ಡ್ ಇನ್ ಅದರ್. ಸೊ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದು ಇಲ್ಲಿ ನೋಡಿ ಫಿಫ್ತ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಫಿಫ್ತ್ ರಿಸಲ್ಟ್, ದ ಯೂನಿಯನ್ ಆಫ್ ಟೂ ಸಬ್ಸ್ಪೇಸಸ್ ಈಸ್ ಸಬ್ಸ್ಪೇಸ್ ಇಫ್ ಅಂಡ್ ಓನ್ಲಿ ಇಫ್ ಒನ್ ಆಫ್ ದ ಸಬ್ಸ್ಪೇಸ್ ಇಸ್ ಕಂಟೈನ್ಡ್ ಇನ್ ಅದರ್. ಇದು ಕೂಡ ಏನಾಗುತ್ತೆ, ಟ್ರೂ ಆಗುತ್ತೆ. ಆಪ್ಷನ್ 4 ಆಲ್ಸೋ ರಾಂಗ್. ಈಗ ಆಪ್ಷನ್ 3 ಏನಿದೆ, ದ ಯೂನಿಯನ್ ಆಫ್ ಟೂ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ಇಸ್ ನೆಸೆಸರಿಲಿ ಸಬ್ಸ್ಪೇಸ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಫೋರ್ತ್ ರಿಸಲ್ಟ್ ನೋಡಿ, ದ ಯೂನಿಯನ್ ಆಫ್ ಟೂ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ನೀಡ್ ನಾಟ್ ಬಿ ಸಬ್ಸ್ಪೇಸ್. ಆಗ್ಬೋದು, ಆಗದೆ ಇರ್ಬೋದು, ಬಟ್ ಇಲ್ಲಿ 100% ಅವರು ಸಬ್ಸ್ಪೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ನಾಟ್ ಟ್ರೂ. ಟ್ರೂ ಆಗಲ್ಲ. ಸೊ ನಾಟ್ ಟ್ರೂನ ಕೇಳಿದ್ರು, ಹಾಗಾಗಿ ಇದೇನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಈ ಥರ ನಾವು ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ ಗೊತ್ತಿದ್ರೆ ಸಿಂಪಲ್ ಆಗಿ 1 ನಿಮಿಷದಲ್ಲಿ ನಾವು ಆನ್ಸರ್ನ ಮಾಡಬೇಕು. ಇಲ್ಲ ಇದ್ರ ಪ್ರೂಫ್ ಮಾಡ್ಕೊತ ಕೆಲವೊಂದು ಎಕ್ಸಾಂಪಲ್ ತೊಗೊಂಡು ಯೂನಿಯನ್ ಮಾಡಿ ಅದನ್ನು ಮತ್ತೆ ಅಡಿಷನ್ ಮಾಡಿ ಇಂಟರ್ಸೆಕ್ಷನ್ ಮಾಡಿ ಅದೆಲ್ಲ ನೋಡ್ತಾ ಈ ಒಂದು ಸಬ್ಸ್ಪೇಸ್ ತೊಗೊಂಡು ಕೆಲವೊಂದು ಸರಿ ಏನಾಗುತ್ತೆ, ಇದು ಆಲ್ವೇಸ್ ಆಗಲ್ಲ, ಕೆಲವೊಂದು ಟೈಮಲ್ಲಿ ಆಗ್ಬಿಡುತ್ತೆ. ನೀವು ತೊಗೊಂಡಾಗ ಯಾವ್ದಾದ್ರು ಒಂದೆರಡು ಯೂನಿಯನ್ ತೊಗೊಂಡಾಗ, ಸೊ ನೀವು ತೊಗೊಂಡಿರ್ತಕ್ಕಂಥ ಎಕ್ಸಾಂಪಲ್ಗೆ ಅದು ಯೂನಿಯನ್ ಸಬ್ಸ್ಪೇಸ್ ಆಗಿಬಿಡ್ಬೋದು ಸಡನ್ ಆಗಿ. ಸೊ ಅವಾಗ ಏನಿಸುತ್ತೆ, ನಿಮ್ಗೆ ಆಪ್ಷನ್ 3 ಕೂಡ ರೈಟ್ ಇದೆ, ಎಲ್ಲ ರೈಟ್ ಅನಿಸ್ತಿದೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ಓರಿಯೆಂಟೆಡ್ ಏನು ಮಾಡಬೇಕು, ಕೆಲವೊಂದು ರಿಸಲ್ಟ್ನ ನೀವು ನೆನಪಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್. ಓಕೆ ಓಕೆ ಇದಿಷ್ಟು ರಿಸಲ್ಟ್ ಬೇಕಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಸಬ್ಸ್ಪೇಸ್ ಮೇಲೆ ಕೆಲವೊಂದು ರಿಸಲ್ಟ್ಸ್, ಮಧ್ಯೆ ಹೇಳಿರ್ತಕ್ಕಂಥ ಕೆಲವೊಂದು ರಿಸಲ್ಟ್ಸ್ ಏನವು ಐಗನ್ ವ್ಯಾಲ್ಯೂಸ್ ಮೇಲೆ, ಐಗನ್ ವೆಕ್ಟರ್ ಮೇಲೆ ಕೇಳೋದಲ್ಲಿ ಕ್ವಶನ್ ಕೇಳಿದಾಗ ಐಗನ್ ವೆಕ್ಟರ್ ಮೇಲೆ ಕೂಡ ಕೆಲವೊಂದು ಸರಿ ರಿಸಲ್ಟ್ನ ಹೇಳ್ತೀನಿ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸಲ್ಲಿ. ಓಕೆ, ಬೇಕಿದ್ರೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಐಗನ್ ವೆಕ್ಟರ್ ಮೇಲೆ ಇದೆ, ಐಗನ್ ವೆಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್. ಇಲ್ಲಿ ಕೂಡ ನಾನು ಕೆಲವೊಂದು ಹೇಗೆ ಇದನ್ನು ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು ಅಂತ ಕೂಡ ನಾನು ಹೇಳ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್, ಐಗನ್ ಇಲ್ಲಿ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ 1 0 0 -1 r. ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರದ್ದು ಐಗನ್ ವೆಕ್ಟರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ, ಫಸ್ಟ್ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಬರ್ಕೋಣ. ಏನಾಗುತ್ತೆ ಇಲ್ಲಿ ಮ್ಯಾಟ್ರಿಕ್ಸ್ 1 0 0 -1. ಸೊ ಇದ್ರದ್ದು ಐಗನ್ ವೆಕ್ಟರ್ ಕಂಡಿಡಿ. ಐಗನ್ ವೆಕ್ಟರ್ ಕಂಡಿಡಿಯೋಕ್ಕಿಂತ ಮುಂಚೆ ನಮಗೇನು ಗೊತ್ತಾಗಬೇಕು, ಐಗನ್ ವ್ಯಾಲ್ಯೂ ಗೊತ್ತಾಗಬೇಕು. ಯಾವಾಗಲೇ ನಾವು ಐಗನ್ ವೆಕ್ಟರ್ ಕಂಡಿಡಿದ್ರೆ ಒಂದು ಕರೆಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂಗೆ ಮಾತ್ರ ನಾವಿಲ್ಲಿ ಐಗನ್ ವೆಕ್ಟರ್ ಕಂಡಿಡಿಯೋಕ್ಕಾಗುತ್ತೆ. ಐಗನ್ ವ್ಯಾಲ್ಯೂ ಇಲ್ಲಂದ್ರಲ್ಲಿ ಐಗನ್ ವೆಕ್ಟರ್ನ ಕಂಡಿಡಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಇದು ಎಂಥ ಮ್ಯಾಟ್ರಿಕ್ಸ್, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ಅಪ್ಪರ್ ಡಯಾಗ್ನಲ್ ಆದರೂ ಆಗಿರಲಿ, ಲೋವರ್ ಡಯಾಗ್ನಲ್ ಆದರೂ ಆಗಿರಲಿ, ಪ್ರಿನ್ಸಿಪಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದರೂ ಆಗಿರಲಿ, ಬಟ್ ನಮ್ಗೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಾದರೂ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿದ್ರೆ, ನಮ್ಗೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಾದರೂ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿದ್ರೆ ಆ ಮ್ಯಾಟ್ರಿಕ್ಸ್ದು ಐಗನ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಇಲ್ಲಿ ಈ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ ಏನಿವಾಗ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಏನಾಗುತ್ತೆ, ಐಗನ್ ವ್ಯಾಲ್ಯೂಸ್ ಲ್ಯಾಂಬ್ಡಾ ಏನಾಗುತ್ತೆ, ಇಲ್ಲಿ ಏನಾಗಿದೆ, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದ ತಕ್ಷಣ ಏನಾಗುತ್ತೆ, ಐಗನ್ ವ್ಯಾಲ್ಯೂಸ್ ಲ್ಯಾಂಬ್ಡಾ ಈಕ್ವಲ್ ಟು 1, -1. ಸೊ ಐಗನ್ ವ್ಯಾಲ್ಯೂ ಏನಾಗಿದೆ ನನಗಿಲ್ಲಿ 1 ಮತ್ತು -1. ಸೊ ಕರೆಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂ 1, ಐಗನ್ ವ್ಯಾಲ್ಯೂ -1ಗೆ ನಾವಿಲ್ಲಿ ಐಗನ್ ವೆಕ್ಟರ್ನ ಕಂಡುಹಿಡಿಬೇಕು. ಹೌದಾ, ಮಾಡ್ತೋಣ. ಇಲ್ಲಿ ನೋಡಿ, ಎಲ್ಲ ನಮಗೆ ಇಲ್ಲಿ ಯಾವ್ದಾದ್ರು ಒಂದು ಐಗನ್ ವೆಕ್ಟರ್ ಸಿಕ್ಕರೆ ಸಾಕು, ನೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಯಾವುದು ಒಂದು ಆಪ್ಷನ್ ಇರತಕ್ಕಂಥ ಐಗನ್ ವೆಕ್ಟರ್ ಇನ್ನೊಂದು ಆಪ್ಷನಲ್ಲಿ ಇಲ್ಲ. ನಮ್ಗೆ ಒಂದು ಗೊತ್ತಿದ್ರೆ ನೀವು ಎಕ್ಸಾಮಲ್ಲಿ ರೇಟ್ ಹಾಕಿಬಿಟ್ಟು ಇಲ್ಲಿ ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ಓಕೆ, ನಾನು ಫಸ್ಟ್ ಐಗನ್ ವೆಕ್ಟರ್ ಕಂಡುಹಿಡಿಬೇಕು. ಫಸ್ಟ್ ಐಗನ್ ವೆಕ್ಟರ್ ಯಾವುದಕ್ಕೆ ಕಂಡುಹಿಡಿಯೋಣ, ಲ್ಯಾಂಬ್ಡಾ ಈಕ್ವಲ್ ಟು 1ಗೆ ಕಂಡುಹಿಡಿಯೋಣ. ಓಕೆ, ಫಾರ್ ಲ್ಯಾಂಬ್ಡಾ ಈಕ್ವಲ್ ಟು 1.
ಫಸ್ಟ್ ಐಗನ್ ವ್ಯಾಲ್ಯೂ 1 ಕಂಡುಹಿಡಿಯೋಣ. ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಕ್ವಲ್ ಟು 1, ಐಗನ್ ವೆಕ್ಟರ್ ಈಸ್ ಏನಾಗುತ್ತೆ ಐಗನ್ ವೆಕ್ಟರ್ ಫಾರ್ಮುಲಾ ಏನು ನೆನ್ಪಿಟ್ಟಿದ್ದೇನೆ, ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಸಮ್ ಎಕ್ಸ್ ಈಕ್ವಲ್ ಟು 0 ಅಂತ ಬರೀತೀವಿ. ಸೊ ಇದು ರೂಲ್. ಸೊ ಇದರಲ್ಲಿ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎ ಮೈನಸ್ ಲ್ಯಾಂಬ್ಡಾ ಅಂದ್ರೆ 1 ಅಂದರೆ ಎ ಮೈನಸ್ ಐ ಇಂಟು ಎಕ್ಸ್ ಈಕ್ವಲ್ ಟು 0. ನಮಗೆ ಐ ಅಂದ್ರೆ ಆಲ್ರೆಡಿ ಗೊತ್ತು, ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದರೆ ನಮಗೆ ಮ್ಯಾಟ್ರಿಕ್ಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 1 0 0 -1 ಕರೆಕ್ಟ್ ಅಲ್ವಾ, 1 0 0 -1 1 0 0 -1. ಸೊ ನಾನು ಫಸ್ಟ್ ಏನು ಕಂಡುಹಿಡಿತೀನಿ, ಎ ಮೈನಸ್ ಐ ಕಂಡುಹಿಡಿತೀನಿ. ಸೊ 1 0 0 -1 ಮೈನಸ್ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, 2 × 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗುತ್ತೆ 1 0 0 1. ಸೊ ಇದು ಏನಾಗುತ್ತೆ 1 -1 0 0 0 -1 -1 -2. ಸೊ ಎ ಮೈನಸ್ ಐ -2 ಬಂತು. ಸೊ ಎ ಮೈನಸ್ ಐ ಇಂಟು ಎಕ್ಸ್. ಸೊ ಇದೇನಾಗುತ್ತೆ ಇವಾಗ ಎ ಮೈನಸ್ ಐ ಅಂದರೆ 0 0 0 -2 ಇಂಟು ಎಕ್ಸ್ ಅಂಡ್ ಸಮ್ ಎಕ್ಸ್ ವೈ. ಸೊ ಏನಾಗುತ್ತೆ ಇದು ಮೀನ್ಸ್ ಕೊಟ್ಟು 0 0 ಇದೆ. ಇವಾಗ ಎಕ್ಸ್ ವೈ ಕಂಡುಹಿಡಿಯೋಣ. ಏನಾಗುತ್ತೆ ಎಕ್ಸ್ ವೈ, ಓಕೆ ಏನು ಬರ್ಕೊಳ್ಳೋಣ ಇಲ್ಲಿ 0 0 -2 ಎಕ್ಸ್ ವೈ ಈಕ್ವಲ್ ಟು 0 0. ಸೊ ಏನಾಗುತ್ತೆ 0 × 0 ಸಾರಿ 0 × x 0 0 × y 0. ಸೊ 0 × x 0 -2 × y ಏನಾಗುತ್ತೆ -2y ಈಕ್ವಲ್ ಟು 0. ಸೊ y ಏನಾಗುತ್ತೆ ನಮಗೆ ಇಲ್ಲಿ y ಈಕ್ವಲ್ ಟು 0. ಸೊ ಇಲ್ಲಿ y ಮಾತ್ರ 0 ಸಿಗ್ತಿದೆ. ಎಕ್ಸ್ ಏನಾಗಿದೆ ಇಲ್ಲಿ ಎಕ್ಸ್ ಮೇಲೆ ಯಾವುದೊಂದು ರಿಸ್ಟ್ರಿಕ್ಷನ್ ಇಲ್ಲ. ಸೊ ಹಾಗಾಗಿ ಏನು ಬರೀಬೋದು, ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ಎಕ್ಸ್. ಸೊ ಏನಾಗುತ್ತೆ ಇಲ್ಲಿ therefore ಎಕ್ಸ್ ಈಕ್ವಲ್ ಟು ಎಕ್ಸ್ 0. ಎಕ್ಸಿಗೆ ಏನು ರಿಸ್ಟ್ರಿಕ್ಷನ್ ಡೈರೆಕ್ಟ್ ಎಕ್ಸ್ ಅಂತ ಬರೀತೀವಿ, ಎಕ್ಸ್ 0 ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಸೊ ಆಗ ನಾನು ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ 1 ಮಾಡ್ತೀನಿ. ಸೊ ಇಲ್ಲಿ ಲ್ಯಾಂಬ್ಡಾ 1 ಆಗೋದ್ರಿಂದ ಕರೆಸ್ಪಾಂಡಿಂಗ್ ನಾನು ಲ್ಯಾಂಬ್ಡಾ 1 ತೊಗೊಳ್ತೀನಿ. ಆಗ ಏನಂತ ಬರಿಬೋದು ನಾನು ಇಲ್ಲಿ, ಸೊ ಐಗನ್ ವೆಕ್ಟರ್ ಏನಾಗುತ್ತೆ 1 0 ಅಂತ ಬರಿಬೋದು. ಸೊ ಇದು 1 0 ಹೆಂಗೆ ಕರೆಕ್ಟ್ ಅಂತ ನೀವು ಹೆಂಗೆ ಹೇಳ್ತೀರಾ ಅಲ್ವಾ, ಇದು 1 0ನೇ ಕರೆಕ್ಟ್ ಅಂತ ಹೆಂಗೆ ಹೇಳ್ಬೋದು ನಾವಿಲ್ಲಿ. ಸೊ ಕೊಟ್ಟಿರ್ತಕ್ಕಂಥ ಒಂದು ಐಗನ್ ವೆಕ್ಟರ್ನ ನಾವಿಲ್ಲಿ ಈ ಥರ ಬರಿಬೋದು. ಇದನ್ನ ಬಗ್ಗೆ ನಾನು ಇದನ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬರೆಯೋಕೆ ಬರುತ್ತೆ ಅಂತ. ಓಕೆ ನೋಡಿ ಇದೇನಾಗುತ್ತೆ, ಎಕ್ಸಿಗೆ ಯಾವುದೋ ಒಂದು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹಾಗಾಗಿ ಏನಾಗುತ್ತೆ 1 ಮತ್ತು 0 ಅಂತ. ಸೊ ಇಲ್ಲಿ ಫಸ್ಟ್ ಐಗನ್ ವೆಕ್ಟರ್ ಏನು 1 ಮತ್ತು 0. ಯಾಕಂದ್ರೆ ಇಲ್ಲಿ ಎಕ್ಸಿಗೆ ಯಾವುದೋ ರಿಸ್ಟ್ರಿಕ್ಷನ್ ಇಲ್ಲ ಅಂದ್ರೆ 1 ಕೊಟ್ಟಿರ್ತೀನಿ. ಇಲ್ಲಿ 0 ಆಲ್ರೆಡಿ y 0 ಆಗಿದೆ, ಸೊ y ಪ್ಲೇಸಲ್ಲಿ 0 ಇಟ್ಟಿದ್ದೀನಿ. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಹಂಗೆ 1 ಕೊಟ್ಟಿದ್ದೀನಿ. 1 2 ಏನಾದರೂ ಕೊಡ್ಬೋದು, ಬಟ್ 1 ಏನೋ ಕೊಟ್ಟಿದ್ದೀನಿ, ಆಪ್ಷನ್ 1 ಇದೆ ಅಂತ. ಸೊ ನೋಡಿ ಇವಾಗ ಏನಾಗ್ತಿದೆ ಇಲ್ಲಿ 1 0. ಸೊ ಹಿಂಗೆ ಫಸ್ಟ್ ಆಪ್ಷನ್ ರೈಟ್ ಅಂತ ಹೇಳಿ ಇದ್ರ ಮುಖಾಂತರ ಆಪ್ಷನ್ 2 ಆಪ್ಷನ್ 3 ಆಪ್ಷನ್ 4 ಎಲ್ಲ ಕೂಡ ರಾಂಗ್ ಆಗುತ್ತೆ. ಡೈರೆಕ್ಟ್ ಆಗಿ ನಾವು ಇಲ್ಲಿ 1 ಕಂಡಿಡಿದ ತಕ್ಷಣ ಆಪ್ಷನ್ ಇಲ್ಲಿ ನಾವಿಲ್ಲಿ ಎಲಿಮಿನೇಟ್ ಮಾಡಿಬಿಡ್ಬೋದು. ಸೊ ಫಸ್ಟ್ ಆಪ್ಷನ್ ಮಾತ್ರ ಇಲ್ಲಿ ರೈಟ್ ಆಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು, ಹೌದಾ. ಸೊ ಸೆಕೆಂಡ್ ಒನ್ ಕೂಡ ಕಂಡುಹಿಡಿತೀನಿ, ನೋಡೋಣ ಅದೇನು ಬರುತ್ತೆ. ಫಾರ್ ಲ್ಯಾಂಬ್ಡಾ ಈಕ್ವಲ್ ಟು ಏನಿದೆ ಇನ್ನೊಂದು ಲ್ಯಾಂಬ್ಡಾ -1. ಸೊ ಇದು ಕೂಡ ನೋಡೋಣ ಏನು ಬರುತ್ತೆ ಅಂತ. ಸೊ ಲ್ಯಾಂಬ್ಡಾ ಈಕ್ವಲ್ ಟು -1 ಮಾಡೋದಕ್ಕೆ ಏನು ತೊಗೊಳ್ತೀನಿ ನಾನು. ಸೊ ಇದ್ರದ್ದು ಕೂಡ ಐಗನ್ ವೆಕ್ಟರ್ ಕಂಡುಹಿಡಬೇಕು. ಸೊ ಎ ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಅಂದರೆ -1 ಆಗೋದ್ರಿಂದ ಏನಾಗುತ್ತದೆ ಎ ಪ್ಲಸ್ ಐ ಇಂಟು ಎಕ್ಸ್. ಲ್ಯಾಂಬ್ಡಾ ಪ್ಲಸ್ -1 ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ಆಗುತ್ತದೆ ಈಕ್ವಲ್ ಟು 0. ಫಸ್ಟ್ ಎ ಪ್ಲಸ್ ಐ ಕಂಡುಹಿಡೋಣ. ಎ ಪ್ಲಸ್ ಐ ಈಕ್ವಲ್ ಟು ಎ ಅಂದರೆ 1 0 0 -1 ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್. ಐ ಅಂದರೆ 1 0 0 1 ಈಕ್ವಲ್ ಟು ಏನಾಗುತ್ತೆ 1 + 1 1 ಸಾರಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ, ಪ್ಲಸ್ ಇದೆ ಪ್ಲಸ್ 0 + 0 0 0 + 0 0 -1 + 1 0. ಸೊ ಏನು ಬಂತು ನನಗಿಲ್ಲಿ 1 0 0 0. ಸೊ ಇವಾಗ ಕಂಪ್ಲೀಟ್ ಆಗಿ ಎ ಪ್ಲಸ್ ಐ ಇಂಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ 1 0 0 0 ಇಂಟು ಎಕ್ಸ್ ವೈ ಈಕ್ವಲ್ ಟು ಸಮ್ 0 0. ಸೊ ಇವಾಗ ಏನಾಗುತ್ತೆ ಅಂತ ನೋಡೋಣ. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಏನಿದೆ ಅದು ಎ ಪ್ಲಸ್ ಐ ಎಕ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನಕ್ಕೆ 0 ಈಕ್ವಲ್ ಟು ತೊಗೊಂತೀನಿ ಗೊತ್ತಿದೆಯಲ್ಲ, ಇಲ್ಲಿ ಈಕ್ವಲ್ ಟು 0 ಇದೆ ನಮ್ಮ ಒಂದು ಫಾರ್ಮುಲಾದಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ 0 ತೊಗೊಂತೀನಿ, ಅದಕ್ಕೋಸ್ಕರ ಇಲ್ಲಿ ಕೂಡ ನಾನು ಇಲ್ಲಿ 0 ತೊಗೊಂಡಿದ್ದೀನಿ. ಓಕೆ ಏನಾಗುತ್ತೆ ನನಗೆ ಎ ಪ್ಲಸ್ ಐ ಏನು ಬಂತಲ್ಲಿ 2, ಇದೇನಾಗುತ್ತೆ ಇದು 1 + 1 2 ಆಗುತ್ತೆ. 2 0 0 0. ಸೊ ಇದೇನಾಗುತ್ತೆ ಇದು ಎಕ್ಸ್ ವೈ ಈಕ್ವಲ್ ಟು 0 0. ಸೊ 2 × x ಏನಾಗುತ್ತೆ ಇಲ್ಲಿ 2x ಈಕ್ವಲ್ ಟು 0. ವೈ ಮೇಲೆ ಕೂಡ ಇಲ್ಲಿ ಯಾವುದೋ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಯಾಕಂದರೆ ಇಲ್ಲಿ 0 ಆಗುತ್ತೆ ಮತ್ತು ಇಲ್ಲಿ 0 × 0 0 ಆಗುತ್ತೆ. ಸೊ ಎಕ್ಸ್ ಏನಾಗುತ್ತೆ ಇದರಿಂದ x ಈಕ್ವಲ್ ಟು 0.
there is no restrictions on y. So ಏನಾಗುತ್ತೆ ಇಲ್ಲಿ ಐಗನ್ ವೆಕ್ಟರ್ x equal to 0 y where y is not equal to 0. ಸೊ ಇದ್ರ ಮುಖಾಂತರ ಏನು ಹೇಳ್ಬೋದು ನಾವಿಲ್ಲಿ ಕರಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ eigen vector corresponding to eigenvector corresponding to lambda equal to -1 is 0 1 ಯಾಕಂದ್ರೆ ಇಲ್ಲಿ 0 ಬಂದಿದೆ y ಗೆ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ 1 ಅಂತ ತಗೊಳ್ತೀವಿ. ಸೊ ಇದರಿಂದ ಫಸ್ಟ್ ಏನು ಬಂತು ನನಗೆ ಇಲ್ಲಿ 1 0 ಅಂಡ್ ಇನ್ನೊಂದು 0 1. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಅಂತ ತಗೋದು. ನಿಮಗೆ 1 0 ನ ಇನ್ನೊಂದು ಆಪ್ಷನ್ ಅಲ್ಲಿ ಇಟ್ಟಿದ್ರೆ ಅವಾಗ ಇನ್ನೊಂದು ಚೆಕ್ ಮಾಡಿ. ಇಲ್ಲ ನಿಮ್ಮೊಂದು ಐಗನ್ ವೆಕ್ಟರ್ ಬಂದ ತಕ್ಷಣ ಒಂದೇ ಆಪ್ಷನ್ ಅಲ್ಲಿ ಇದೆ ಅಂತ ಗೊತ್ತಾಗ್ತಿದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಅನ್ನು ಟಿಕ್ ಮಾಡಿಬಿಡಿ. ಆಪ್ಷನ್ 2 3 4 ಎಲ್ಲ ರಾಂಗ್ ಆಗುತ್ತೆ. ಇಲ್ಲಿ ಹೇಳ್ಬೇಕಾದ್ರೆ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಎಕ್ಸಾಮ್ ಅಲ್ಲಿ ಟೈಮ್ ಉಳಿಸಕ್ಕೆ ಹಿಂಗೆ ಮಾಡ್ಬೇಕು ನೀವು. ಅಲ್ಲಿನೂ ಇಲ್ಲ ನಾನು ಇನ್ನೊಂದು ಮಾಡಿ ನೋಡ್ತೀನಿ ಅಂದರೆ ನಿಮಗೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಹೌದಾ? ಎಕ್ಸಾಮ್ ಅಂತ ಬಂದಾಗ ಈ ಥರ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಮಾಡಬೇಕು. ಪ್ರಾಕ್ಟೀಸೇ ಬೇರೆ ಎಕ್ಸಾಮೇ ಬೇರೆ. ನೀವು ಎಕ್ಸಾಮಲ್ಲಿ ಎಲ್ಲ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿದಾಗ ಅರ್ಧಂಬರ್ಧ ಮಾಡ್ತೀನಿ ಅಂದರೆ ಅದು ನಿಮಗೆ ತೊಂದರೆ. ಓಕೆ, ಸೊ ಇದನ್ನೀಗ ನಾವು ಶಾರ್ಟ್ ಕಟ್ ಆಗಿ ಹೆಂಗೆ ಮಾಡೋದು? ಓಕೆ, ಇಷ್ಟು ಮಾಡಿದ್ವಿ ಗೊತ್ತಾಯ್ತು. ಈಗ ಆಪ್ಷನ್ 1 ಕರೆಕ್ಟ್ ಅಂತ ನಾವು ಹೆಂಗೆ ಮಾಡಿ ತಗೋದು? ನಿಮಗೆ ಇದು ಮೆಥಡ್ ಎಲ್ಲ ಗೊತ್ತಾಗ್ತಿಲ್ಲ, ಐಗನ್ ವೆಕ್ಟರ್ ಎಲ್ಲ ನಾನು ಕಂಡಿಡಿಯೋದು ಗೊತ್ತಿಲ್ಲ. ಸೊ ಅವಾಗ ಏನಾದರೂ ಮಾಡಬೇಕಲ್ವ? ಇಲ್ಲ ಡೈರೆಕ್ಟಾಗಿ ಏನು ಹಾಕಕ್ಕೆ ಬರಲ್ಲ. ಸೊ ಹಿಂಗೆ ಇವಾಗ ಏನಾಗುತ್ತೆ, ನಮ್ಗೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸಿನಲ್ಲಿ 1 0 0 -1. ಸೊ ನಮ್ಗೆ ಐಗನ್ ವ್ಯಾಲ್ಯೂಸ್ ಏನು 1 -1 ಇವು ಐಗನ್ ವ್ಯಾಲ್ಯೂಸ್. ಇವಾಗ ನನಗೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಐಗನ್ ವೆಕ್ಟರ್ ಏನಿದೆ 1 0 and 0 1. ಹೌದಾ? ಸೊ ಇವಾಗ ಏನು ಮಾಡ್ತೀನಿ, ಫಾರ್ ಲ್ಯಾಂಬ್ಡಾ 1 ಫಸ್ಟ್ v1 ತೊಗೊಳ್ತೀನಿ. ಸೊ v1 equal to ವೆಕ್ಟರ್ 1 ತೊಗೊಳ್ತೀನಿ 0 1 ಫಾರ್ ಲ್ಯಾಂಬ್ಡಾ equal to 1. ಸೊ ಇದು ಕಂಡುಹಿಡಿತಾ ಹೋಗ್ತೀನಿ. ಸೊ ಏನಾಗುತ್ತೆ, ನನಗೆ ಒಂದು ಫಾರ್ಮುಲಾ ಗೊತ್ತೇನಂತ a v1 equal to ನನಗೇನು ಬರ್ಬೇಕು ಇಲ್ಲಿ ಲ್ಯಾಂಬ್ಡಾ v1 ಅಂತ ನಮ್ಮ ಬರೆಯಕ್ಕೆ ಬರಬೇಕು. ಅಂದರೆ ಏನಾಗುತ್ತೆ a v1 equal to 1 into v1 ಅಂತ ಬರೆಯಕ್ಕೆ ಬರ್ಬೇಕು ನನಗೆ. ಸೊ ಅದ್ರ ಪ್ರಕಾರ ಇಲ್ಲಿ ಬರೀತಾ ಹೋಗ್ತೀನಿ. ಸೊ ಏನಂದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಏನಿದೆ, ಏನಿದೆ ಇಲ್ಲಿ 1 0 0 -1 ಇಂಟು v1 ಏನಿದೆ 1 0 ಫಸ್ಟ್ ಐಗನ್ ವೆಕ್ಟರ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನಾಗುತ್ತೆ ನೋಡಿ, ಏನಂತ ಬರಿಬೋದು ಇದನ್ನು 1 into 1 1 0 0. ಹೌದಾ? ಇಲ್ಲಿ 1 into 1 ಏನಾಗುತ್ತೆ 1 ಆಗುತ್ತೆ. 0 ಇಂಟು ಕೂಡ ಏನಾಗುತ್ತೆ 0 ಆಗುತ್ತೆ. ಇವಾಗ ಏನಂತ ಬರಿಬೋದು ನಾನು ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ? ಓಕೆ, ಹಿಂಗಲ್ಲಿ ನೋಡಿ ಏನಾಗುತ್ತೆ, ಈಗ ನನಗೆ 1 a ಗೊತ್ತಾಯ್ತು, v1 ಗೊತ್ತಿಲ್ಲ. ಲ್ಯಾಂಬ್ಡಾ ಅಂದ್ರೆ ಏನು 1 ಇಂಟು v1 ಅಂದ್ರೆ ಏನು 1 0. ಸೊ ನಾವು ಕ್ಲಿಯರ್ ಆಗಿ ಏನಂತ ಬರಿಬೋದು ಇದನ್ನು 1 0 0 -1 1 0 equal to ಲ್ಯಾಂಬ್ಡಾ ಇಂಟು v1 ಅಂತ ಬರಿಬೋದು. ಸೊ a1 v1 equal to ಲ್ಯಾಂಬ್ಡಾ ಇಂಟು v1 ಅಂತ ಬರೀತೀನಿ ನಾನು. ಅಂದರೆ ಇಲ್ಲಿ ಈ ಒಂದು ಫಾರ್ಮುಲಾ ಸ್ಯಾಟಿಸ್ಫೈ ಮಾಡ್ತೀವಿ. ಯಾವಾಗ ಲ್ಯಾಂಬ್ಡಾ equal to 1 ತೊಗೊಂಡಾಗ ಈ ಒಂದು ಐಗನ್ ವೆಕ್ಟರ್ ತೊಗೊಂಡಾಗ. ಸೆಕೆಂಡ್ ಒನ್ಗೆ ತೊಗೊಂಡು ಆಪ್ಷನ್ 2 ತೋರಿಸ್ತೀನಿ ಏನಕ್ಕಾಗಲ್ಲ ಅಂತ. ಓಕೆ, ಸೆಕೆಂಡ್ ಇಲ್ಲಿ ಐಗನ್ ವೆಕ್ಟರ್ ಏನಿದೆ v2 equal to 0 1 ಲ್ಯಾಂಬ್ಡಾ equal to -1. ಸೊ ಇವಾಗ ಕೂಡ ಏನಂತ ಬರಿಬೋದು ನಾನು ಇದನ್ನು, ಏನಾಗುತ್ತೆ ಇಲ್ಲಿ a1. ಸೊ a v2 equal to ಲ್ಯಾಂಬ್ಡಾ v2. ಸೊ ಏನಾಗುತ್ತೆ, a ಅಂದರೆ ಏನಿದೆ ಇಲ್ಲಿ ಏನಂತ ಬರಿಬೋದು 1 0 0 -1 ಇದೆಲ್ಲ ಅವ್ರು ಕೊಟ್ಟಿರೋಗೆ 1 0 0 -1 ಇಂಟು ಏನಾಗುತ್ತೆ ಇಲ್ಲಿ 0 1 ಈಕ್ವಲ್ ಟು ಏನಂತ ಬರಿಬೋದು ಅಂದರೆ 0 -1. ಸೊ -1 ಹೊರಗೆ ತೆಗೆದ್ರೆ ಏನಾಗುತ್ತೆ ಇದು 1 0 0 -1 0 1 ಈಕ್ವಲ್ ಟು. ಸೊ -1 ಹೊರಗೆ ತೆಗೆದ್ರೆ ಏನಾಗ್ತದೆ -1 0 1. ಸೊ ನೋಡಿ ಇದನ್ನು ಕೂಡ ಏನಂತ ಬರಿಬೋದು ನಾನು ಇಲ್ಲಿ v2 ಏನಿದೆ 0 1 ಇದು v2 ಇದೇನು ಲ್ಯಾಂಬ್ಡಾ 2. ಸೊ ಇದನ್ನು ಕೂಡ ಏನಂತ ಬರೀತೀನಿ ನಾನು ಇಲ್ಲಿ a v2 equal to ಲ್ಯಾಂಬ್ಡಾ 2 ಇಂಟು v2 ಅಂತ ಬರೀತೀನಿ. ಇಲ್ಲಿ a v1 equal to ಲ್ಯಾಂಬ್ಡಾ 1 ಇಂಟು v1 ಅಂತ ಬರೆಯಕ್ಕೆ ಬಂದು ನನಗೆ. ಸೊ ಈ ಥರ ಬರೆಯಕ್ಕೆ ಬರ್ತಿದೆ. ಅದೇ ನೀವು ಸೆಕೆಂಡ್ ಆಪ್ಷನ್ ಬೇಕು ನಿಮ್ಗೆ ತೋರಿಸೋದ್ರೆ ಒಂದು ತೋರಿಸ್ಕೊಂಡು ಸೆಕೆಂಡ್ ಆಪ್ಷನ್ ತೊಗೊಂಡ್ರೆ ನನಗೆ ಏನಾಗುತ್ತೆ ಇಲ್ಲಿ ಒಂದು ಐಗನ್ ವೆಕ್ಟರ್ ಏನಿದೆ ನೋಡಿ ಸೆಕೆಂಡ್ ಆಪ್ಷನಲ್ಲಿ 1 -1 ಇದೆ, ಅದನ್ನು ತೊಗೊಳ್ತೀನಿ. ಸೊ 1 -1 ಐಗನ್ ವ್ಯಾಲ್ಯೂ 1 ತೊಗೊಂಡ್ರೆ ಸೊ a1 v1 equal to ಲ್ಯಾಂಬ್ಡಾ 1 v1 ಅಂತ ಬರೆಯಕ್ಕೆ ಬರಲ್ಲ ನನಗೆ. ಇಲ್ಲಿ a ಅಂದ್ರೆ ಏನು a -1 a 0 0 -1 a 0 0 -1 ಇಂಟು v1
v1 ಅಂದ್ರೆ ಇಲ್ಲಿ 1 minus 1 is equal to ಟೋಟಲ್ ಆಗಿ ಇಲ್ಲಿ v1 ಇಲ್ಲಿ ಏನು ಬರಬೇಕು, ನಾನು ಇಲ್ಲಿ 1 minus 1 ಅಂತ ಬರೀಬೇಕು. ಸೊ ಆಗ ನಾನು ಏನನ್ನ ಮಲ್ಟಿಪ್ಲೈ ಮಾಡಿ ಇದನ್ನು ಬರೆಯೋಕ್ಕಾಗತ್ತೆ. ಇವಾಗ ಯಾವುದಾದ್ರು ಮಲ್ಟಿಪ್ಲೈ ಇಲ್ಲಿ ಯಾವ ಲ್ಯಾಂಬ್ಡಾ ಬರಿಬೋದು, ಇಲ್ಲಿ ಯಾವ ಲ್ಯಾಂಬ್ಡಾ ಮಾಡಿ ನಾನು ಯಾವ ಲ್ಯಾಂಬ್ಡಾವನ್ನು ಬರೆದು ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿ ಬರಿಬೋದು. ಏನು ಕಾಮನ್ ತೆಗೆದ್ರೆ ನನಗೆ ಲ್ಯಾಂಬ್ಡಾ ಬರಂಗೆ ಬರೆಯೋಕ್ಕಾಗುತ್ತೆ ನನಗಂತ ಇಲ್ಲಿ ನನಗೆ ನೀವು ಹೇಳ್ಬೇಕು. ಇವಾಗ ಸೊ ಇಲ್ಲಿ ಏನಕ್ಕೆ ಬರಲ್ಲ, ಇಲ್ಲಿ ಬರೆಯೋಕ್ಕೆ ಬರಲ್ಲ ಅಂದರೆ ಎರಡು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, 1 into 1 1 0 into minus 1 0. ಸೊ 1 ಬರುತ್ತೆ ಇಲ್ಲಿ 0 into 1 0 ಪ್ಲಸ್ minus 1 into 1 ಪ್ಲಸ್ 1. ಸೊ ಈ 1 1 ನಾನು ಯಾವ ಒಂದು ಲ್ಯಾಂಬ್ಡಾ ವ್ಯಾಲ್ಯೂನ ಹಾಕಿ ಇಲ್ಲಿ ಲ್ಯಾಂಬ್ಡಾ ಇಂಟು 1 minus 1 ಅಂತ ಬರ್ತೀವಿ. ಯಾವ ಲ್ಯಾಂಬ್ಡಾ ನನಗೆ ಎಕ್ಸಿಸ್ಟ್ ಆಗಲ್ಲ, ಇದಕ್ಕೆ ಈಕ್ವಲ್ ಆಗಿ ನಾನು ಯಾವುದೇ ಒಂದು ಲ್ಯಾಂಬ್ಡಾ ಕೊಟ್ಟರು ಕೂಡ ನನಗೆ ಏನಾಗಲ್ಲ, 1 1 ವ್ಯಾಲ್ಯೂಗೆ ಈಕ್ವಲ್ ಆಗಲ್ಲ. ದೇರ್ ಈಸ್ ನೋ ಸಚ್ ಲ್ಯಾಂಬ್ಡಾ. ಈ ಥರ ಒಂದು ಲ್ಯಾಂಬ್ಡಾ ಸಿಗಲ್ಲ. ಈ ಒಂದು ಇಲ್ಲಿ ಯಾವ ಒಂದು ಲ್ಯಾಂಬ್ಡಾಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 1 1 ಬರಬೇಕು. ಆ ಥರ ನನಗೆ ಯಾವುದೇ ಒಂದು ಲ್ಯಾಂಬ್ಡಾ ಸಿಗಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಏನಾಗಲ್ಲ, ಆಗಲ್ಲ. ಸೊ ಈ ಥರ ನಾವು ಕೂಡ ಚೆಕ್ ಮಾಡ್ಬೋದು. ಈಗ ಆಪ್ಷನ್ 1 ಅಲ್ಲಿ ಆಗುತ್ತಾ, ಬೇಕಿನ ಇದನ್ನೇ ಮಲ್ಟಿಪ್ಲೈ ಮಾಡಿ ನೋಡಿ. ಸೊ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಏನಾಯ್ತು 1 0 0 1 into 0 ಏನಾಗುತ್ತೆ 0 ಆಗುತ್ತೆ. 0 into 1 ಏನಾಗುತ್ತೆ ಇಲ್ಲಿ 0, ಅದು ಕೂಡ 0. 0 into 0 0 minus 1 into minus 1. ಸೊ ಏನಾಗುತ್ತೆ -1 ಪ್ಲಸ್ -1. ಸೊ ಇದನ್ನು ನಾನಿಲ್ಲಿ -1 0 1 ಅಂತ ಬರಿಬೋದು, ಈ ಥರ ಬರಿಬೋದು. ಸೊ ಇಲ್ಲಿ ಇದನ್ನು ಈ ಥರ ಬರಿಬೋದು. ಬಟ್ ಇಲ್ಲಿ ಅವಾಗ -1 ಅನ್ನೋದು ಒಂದು ಲ್ಯಾಂಬ್ಡಾ ಎಕ್ಸಿಸ್ಟ್ ಆಗ್ತಿದೆ. ಸೊ ಬಟ್ ಇಲ್ಲಿ ಆ ಥರ ಯಾವುದೋ ಒಂದು ಬರೆಯೋಕ್ಕೆ ಬರ್ತಿಲ್ಲ. ಮತ್ತು ಯಾವ ಒಂದು ಲ್ಯಾಂಬ್ಡಾ ತೊಗೊಂಡು ನನಗೆ ಇದಕ್ಕೆ ಪ್ರಾಡಕ್ಟ್ ಮಾಡಿ ಬರೆಯೋಕ್ಕಾಗ್ತಿಲ್ಲ. ಬಟ್ ಇದಕ್ಕೆ ನಾನು 0 1ಗೆ ನಲ್ಲಿ -1 ಇಂದ ಪ್ರಾಡಕ್ಟ್ ಮಾಡಿ ಬರಿಬೋದು. ಸೊ ಈ ಥರ ನೀವು ಇಲ್ಲಿ ಆಪ್ಷನ್ ಕೂಡ ಚೆಕ್ ಮಾಡಿ ನೀವು ಈ ಒಂದು ಆನ್ಸರ್ನ ಇಲ್ಲಿ ನೋಡ್ಬೋದು. ಸೊ ಕ್ಲಿಯರ್ಲಿ ಫೈನಲಿಗೆ ಏನು ಹೇಳ್ಬೋದು, ಇಲ್ಲಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೀವು ಅದೇ ಥರ ಆಪ್ಷನ್ 3 4 ಚೆಕ್ ಮಾಡಿ. ಇಲ್ಲಿ ಆಪ್ಷನ್ 2 ಒಳಗೆ ಇನ್ನೊಂದು ವೆಕ್ಟರ್ ಇದೆ, ಅದು ಕೂಡ ನೀವು ಚೆಕ್ ಮಾಡಿ ಬರಲ್ಲ. ಸೊ ಈಗ ಪೂರ್ತಿ ಆದರೂ ಕಂಡುಹಿಡೀರಿ, ಇಲ್ಲ ಈ ಥರ ಆದರೂ ಮಾಡಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಿದೆ, ಇದು ಕೊನೆಯ ಕ್ವಶನ್. KCET 2025 ಕೇಳಿರ್ತಕ್ಕಂಥ ಲೀನಿಯರ್ ಆಲ್ಜಿಬ್ರಾ ಕೊನೆಯ ಕ್ವಶನ್. ಸೊ ಆಲ್ರೆಡಿ ನಾನು ಇಲ್ಲಿ 2 ಪಾರ್ಟ್ನ ಅಪ್ಲೈ ಮಾಡಿದೆ, 3ನೇ ಪಾರ್ಟ್. ಸೊ ಇದೇ ಕೊನೆಯ ಕ್ವಶನ್. ಟೋಟಲ್ ಆಗಿ ಎಷ್ಟು ಕ್ವಶನ್, ಒಂದು 20 ಕ್ವಶನ್ ಕೇಳಿದ್ರು. ನಾನು ಆಲ್ರೆಡಿ 15 ಕ್ವಶನ್ ಅಪ್ಲೋಡ್ ಮಾಡಿದೆ. ಸೊ ಇದೊಂದು ವಿಡಿಯೋದಿಂದ ಕಂಪ್ಲೀಟ್ ಲೀನಿಯರ್ ಆಲ್ಜಿಬ್ರಾ 2025 ಕೇಳಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗೆ ಕಂಪ್ಲೀಟ್ ಆಗಿದೆ. ಓಕೆ, ಕ್ವಶನ್ ನೋಡೋಣ ಏನಂತ. ಇದನ್ನು ಈಸಿಯಾಗಿ ಮಾಡ್ಬೋದು. ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಇದೇ ಥರದ ಒಂದು ಕ್ವಶನ್ ಹೇಳಿದೆ. ಸೊ ಇದು ಕೂಡ ನಾನು 2 ಮೆಥಡ್ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ದಿ ಕಂಡೀಷನ್ ಫಾರ್ a, b, c such that the vector alpha equal to a, b, c is linear combination of vectors 1, -3, 2 and 2, -1, 1 is. ಇದರಲ್ಲಿ ಯಾವ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಥರದ್ದು ಯಾವುದೇ ಒಂದು ಕೊಟ್ಟರು ನಾವೇನು ಮಾಡಬೇಕು, ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಅದಕ್ಕೆ ಲೀನಿಯರ್ ಕಾಂಬಿನೇಷನ್ ಆಗಿ ಇನ್ನೂ 2 ವೆಕ್ಟರ್ ಕೊಟ್ಟಿದ್ದಾರೆ. ಸಿಂಪಲ್ ಅದು 3ರಲ್ಲಿ ಡಿಟರ್ಮಿನೆಂಟ್ ಕಂಡುಹಿಡಿತಾ ಹೋದ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ನೋಡಿ ನಾನು ಫಸ್ಟ್ ಪಾರ್ಟಲ್ಲಿ ಕೂಡ ಇದೇ ಥರ ಹೇಳಿದ್ದೆ. ಏನು ಕೊಟ್ಟಿದ್ದಾರೆ, ಆಲ್ಫಾ a, b, c. ಅದ್ರ ಇನ್ನೂ 2 ವೆಕ್ಟರ್ ಏನು ಕೊಟ್ಟಿದ್ದಾರೆ ಇಲ್ಲಿ, 1, -3, 2, ಇನ್ನೊಂದು 2, -1, 1. ಸೊ ಇದು 3ರಲ್ಲಿ ಡಿಟರ್ಮಿನೆಂಟ್ ಹಾಕ್ಕೊಡ್ತೀನಿ. ಏನಾಗುತ್ತೆ ಇದು a, b, c. ಇದ್ರದ್ದು ಏನಿದೆ 1, -3, 2, ಇಲ್ಲಿ 2, -1, 1. ಫಸ್ಟ್ ABCD ಆಲ್ಫಾದಿಂದ ತೊಗೊಂಡಿದ್ದೆ, ಪ್ಲಸ್ ಮೈನಸ್ ಪ್ಲಸ್. ಇದ್ರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ನೀವು ಪರ್ಟಿಕ್ಯುಲರ್ಲಿ A, B ಕೊಟ್ಟು C ಕಂಡುಹಿಡಿ ಅಂದ್ರೂ ಇದೇ ಮಾಡಿ. ಯಾವುದಾದ್ರು ಒಂದು ವ್ಯಾಲ್ಯೂ ಕಂಡುಹಿಡಿಯೋಕೆ ಇದೇ ಮಾಡಬೇಕು, ಕಂಪ್ಲೀಟ್ ಈಕ್ವೇಷನ್ ಕಂಡುಹಿಡಿಯೋಕೆ ಕೂಡ ಇದೇ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಏನಾಗುತ್ತೆ ಡಿಟರ್ಮಿನೆಂಟ್ ಇಲ್ಲಿ a ಇಂಟು -3, 1 ಇಂಟು -3, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +2, ಮೈನಸ್ b ಇಂಟು, ಸೊ ಇವೆರಡು ಬಿಟ್ಟರೆ ಏನಾಗುತ್ತೆ 1 ಇಂಟು 1 1, ಮೈನಸ್ 2 ಇಂಟು 2 4, ಪ್ಲಸ್ c ಇಂಟು -1 ಇಂಟು 1 -1, ಮೈನಸ್ ಇಂಟು ಮೈನಸ್ ಪ್ಲಸ್ 6 ಈಕ್ವಲ್ ಟು 0. ಸೊ ಏನಾಗುತ್ತೆ ಇದು 3 ಒಳಗೆ 2 ಆದರೆ -1, ಸೊ ಮೈನಸ್ a ಮೈನಸ್ ಇಲ್ಲಿ -3 ಇಂಟು b ಪ್ಲಸ್ 3b ಪ್ಲಸ್ ಇಲ್ಲಿ 5, ಸೊ ಏನಾಗುತ್ತೆ 5c ಈಕ್ವಲ್ ಟು 0. ಸೊ ನಮಗೆ ಇಲ್ಲಿ ಫಸ್ಟಿಗೆಲ್ಲ ಪಾಸಿಟಿವ್ ಇದೆ, ಸೊ ಇದರಿಂದ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಐನಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ a ಮೈನಸ್ 3b ಮೈನಸ್ 5c ಈಕ್ವಲ್ ಟು 0. ನೋಡಿ ಯಾವ ಆಪ್ಷನ್ ಇದೆ, ಸಿಂಪಲ್ ಆಗಿ ಬಂತು ಆನ್ಸರ್ a ಮೈನಸ್ 3b ಮೈನಸ್ 5c ಈಕ್ವಲ್ ಟು 0. ಸೊ ಕ್ಲಿಯರ್ ಆಗಿ ಹೇಳ್ಬೋದು ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಸೊ ನೀವು ಇನ್ನೊಂದು ಮೆಥಡಲ್ಲಿ ಕೂಡ ಮಾಡ್ಬೋದು. ಸೊ ಇನ್ನೊಂದು ಮೆಥಡಲ್ಲಿ ಕೂಡ ಮಾಡ್ಬೋದು ನೀವು, ಸೆಕೆಂಡ್ ಮೆಥಡ್. ಸೊ ಈ ಮೆಥಡಲ್ಲಿ ಕೂಡ ಮಾಡ್ಬೋದು, ಒಂದೇ ಮೆಥಡ್ ಏನಿಲ್ಲ. ಈ ಮ್ಯಾಥಮೆಟಿಕ್ಸ್ ಅಂದ್ರೆ ಹಂಗೆ ಒಂದೇ ಆನ್ಸರ್ ನಾವು ಬೇರೆ ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು. ಬಟ್ ಅದು ನಮ್ಗೆ ಯಾವ್ದು ಬೇಗ ನೆನಪು ಬರುತ್ತೆ, ಯಾವ್ದು ಈಸಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಫಸ್ಟ್ ಕೊಟ್ಟಿರೋದೇನೋ ಒಂದು ಇಲ್ಲಿ ಆಲ್ಫಾ ಕೊಟ್ಟಿದ್ದಾರೆ, ಅದು ಯಾವ್ದ್ರ ಲೀನಿಯರ್ ಕಾಂಬಿನೇಷನ್ 2 ವೆಕ್ಟರ್. ಸೊ ಅದೇನಂತ ಬರ್ತೀನಿ A, B, C ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು ಸಮ್ ಲೀನಿಯರ್ ಕಾಂಬಿನೇಷನ್ ಆಫ್ 2 ವೆಕ್ಟರ್ಸ್. ಏನಿದೆ ವೆಕ್ಟರ್ಸ್ 1, -3, 2. ಸಮ್ C1 into 1, -3, 2 ಪ್ಲಸ್ ಸಮ್ C2 ಈಕ್ವಲ್ ಟು 2, -1, 1. ಸೊ 2, -1, 1. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನನಗೆ ಇಲ್ಲಿ? ಸಮ್ A ಈಕ್ವಲ್ ಟು C1 ಮಲ್ಟಿಪ್ಲೈ ಮಾಡ್ತೀನಿ, C1 ಪ್ಲಸ್ 2C2. ಸೊ B ಈಕ್ವಲ್ ಟು -3C1 -C2. ಸೊ ಇಲ್ಲಿ -3C1 ಸೆಕೆಂಡ್ ಟರ್ಮ್, ಇಲ್ಲಿ ಥರ್ಡ್ ಟರ್ಮ್. C ಈಕ್ವಲ್ ಟು C1 into 2, ಸೊ 2C1, C2 into 1, ಸೊ ಪ್ಲಸ್ C2. ಸೊ A, B, C ಏನಂತ ಗೊತ್ತಾಯ್ತು. ಸೊ ಇವಾಗ ಏನು ಮಾಡ್ತೀನಿ ನಾನು ಇಲ್ಲಿ ಇದನ್ನ ಆಪ್ಷನ್ಗಳಲ್ಲಿ ಚೆಕ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಪ್ಷನಲ್ಲಿ ಹಾಕ್ತಾ ಹೋಗ್ತೀನಿ. ಫಸ್ಟ್ ಆಪ್ಷನ್ ಏನಿದೆ ನೋಡಿ ಇಲ್ಲಿ, ಫಸ್ಟ್ ಆಪ್ಷನ್ ಏನಿದೆ A - B + C ಈಕ್ವಲ್ ಟು 0 ಬರಬೇಕು ನನಗೆ. ಫಸ್ಟ್ ಆಪ್ಷನ್ ಏನಿದೆ ಆಪ್ಷನ್ 1, A - B + C, A - B + C. ಸೊ ನಾನು ಮಾಡಿದಾಗ ಏನು ಬರಬೇಕು? 0 ಬರಬೇಕು. ಸೊ ನನಗೆ A ಅಂದ್ರೆ ಏನಿದೆ ಆಲ್ರೆಡಿ ಇಲ್ಲಿ C1 + 2C2. ಸೊ A ಅಂದ್ರೆ ಏನಿದೆ ಇಲ್ಲಿ C1 + 2C2. ಸೊ C1 + 2C2 minus B. ಸೊ B ಅಂದ್ರೆ ಏನಿದೆ ಇಲ್ಲಿ -3C1 -3C1 C2 ಪ್ಲಸ್ C. ಪ್ಲಸ್ C ಅಂದ್ರೆ ಏನಿದೆ 2C1 + C2. 2C1 + C2. ಎಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, A - B + C ಈಕ್ವಲ್ ಟು ಏನಾಗುತ್ತೆ ನೋಡಿ, ಇದು ಎಲ್ಲ ಹೊರಗೆ ತೆಗೆದ್ರೆ C1 + 2C2 -2 ಪ್ಲಸ್ 3C1 + C2 ಪ್ಲಸ್ 2C1 + C2. ಸೊ C1 ಇಲ್ಲಿ ಇಲ್ಲೊಂದು C1 ಇದೆ, ಇಲ್ಲೊಂದು C1 ಇದೆ, ಇಲ್ಲೊಂದು C1 ಏನಾಗುತ್ತೆ C1 3C1 4C1 + 2C1 6C1 ಪ್ಲಸ್ 2C2 ಇನ್ನೊಂದು C2 ಪ್ಲಸ್ C2. ಟೋಟಲ್ ಆಗಿ ಎಷ್ಟಿದೆ 4C2. ಸೊ ಇದೇನಿದೆ ನಾಟ್ ಈಕ್ವಲ್ ಟು 0. ಬಟ್ ನಮಗೇನು ಬರಬೇಕಿತ್ತು ಇಲ್ಲಿ 0 ಬರಬೇಕು ಆಪ್ಷನ್ ಪ್ರಕಾರ. ಸೊ ಆಪ್ಷನ್ 2 ಹಾಕಿ ನೋಡ್ತೀನಿ ನೋಡಿ 0 ಬರುತ್ತೆ. ಸೊ ನೋಡಿ ಆಪ್ಷನ್ 2 ಏನಿದೆ, ಸೆಕೆಂಡ್ ಆಪ್ಷನ್ 2 ಏನಿದೆ A - 3B - 5C. A - 3B - 5C. ಸೊ ಏನಾಗುತ್ತೆ ಇಲ್ಲಿ A ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ A ಅಂದ್ರೆ ಏನು C1 + C2, C1 + 2C2 -3. B ಅಂದ್ರೆ ಇಲ್ಲಿ -3C1 - C2, -3C1 - C2. ಸೊ -5 C ಅಂದ್ರೆ ಏನಿದೆ ಇಲ್ಲಿ 2C1 + C2, 2C1 + C2. ಸೊ ಇದೆಲ್ಲ ಇಲ್ಲಿ ಸಾಲ್ವ್ ಮಾಡೋಣ. ಏನಾಗುತ್ತೆ ನೋಡಿ, C1 + 2C2 -into ಪ್ಲಸ್ 9C1 -into ಪ್ಲಸ್ C2 -5 into 2 10C1 + C2. ಫಸ್ಟ್ ಪ್ಲಸ್ ಇರೋದೆಲ್ಲ ಒಂದು ಕಡೆ ಬರ್ಕೋಣ. C1 + 9C1 10C1 + 2C2 + C2 2C2. ಸೊ ಇಲ್ಲಿ ಇದೇನಾಗುತ್ತೆ, ಇದು 5 into C2 ಇದು 5C2 -5C2 ಆಗುತ್ತೆ. ಇದು ಒಂದು ನಿಮಿಷ, ಇಲ್ಲಿ ಏನಾಗುತ್ತೆ ಇದು -5C2. ಇಲ್ಲಿ ಏನಾಗುತ್ತೆ ನೋಡಿ, ಇದು C1 ಓಕೆ, ಇದು 3C2 -into ಪ್ಲಸ್ 3C2. ಇಲ್ಲಿ ಮಲ್ಟಿಪ್ಲೈ ಮಾಡೋದು ಮಿಸ್ಟೇಕ್ ಮಾಡಿದ್ದೀನಿ. ಸೊ C1 + 2C2 ಪ್ಲಸ್ 3 into 3 9C1 3 into 1 3C2. ಸೊ ಇಲ್ಲಿ 5 into 2 10C1 5 into 1 5C2. ಸೊ ಏನಾಗ್ತದೆ ಇಲ್ಲಿ 10 ಪ್ಲಸ್ ಇರೋದು C1 ಏನಾಗುತ್ತೆ 1C1 9C1 10C1 ಪ್ಲಸ್ ಇರೋದು C2 ಏನಾಗುತ್ತೆ ಇಲ್ಲಿ C2 2C2 3C2. ಸೊ 5C2. ಸೊ ಮೈನಸ್ ಇರೋದು ನೋಡೋಣ, ಮೈನಸ್ ಏನಾಗುತ್ತೆ ಇಲ್ಲಿ -10C1 -5C2. ಸೊ ಪ್ಲಸ್ 10C1 -10C1 ಕ್ಯಾನ್ಸಲ್, 5C2 -5C2 ಕ್ಯಾನ್ಸಲ್. ಸೊ ಫೈನಲ್ ಆಗಿ ಏನಂತ ಬರೀಬೋದು ನಾನಲ್ಲಿ A - 3B - 5C ಈಕ್ವಲ್ ಟು 0 ಅಂತ ಬರೀಬೋದು. ಸೊ ಕಂಪ್ಲೀಟ್ ಆನ್ಸರ್ 0. ಸೊ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಿಲ್ಲ ಆಪ್ಷನ್ 2. ಸೊ ಹಂಗಾಗಿ ಕ್ಲಿಯರ್ ಆಗಿ ಏನಂತ ಹೇಳ್ಬೋದು, ಆಪ್ಷನ್ 2 ಅಂತ ಹೇಳ್ಬೋದು. ಬೇಕಿನ್ನು ಆಪ್ಷನ್ 3 ಆಪ್ಷನ್ 4 ಕೂಡ ಚೆಕ್ ಮಾಡಿ, ಅವಾಗ ಏನಾಗಲ್ಲ, ಅದು ಕೂಡ 0 ಬರಲ್ಲ. ನಿಮ್ಗೆ ಡೌಟ್ ಇದ್ರೆ ಅದು ಚೆಕ್ ಮಾಡಿ, ನಿಮ್ಗೆ ಪ್ರಾಕ್ಟೀಸ್ ಆದಂಗೆ. ನೀವೇನೋ ಪ್ರಾಕ್ಟೀಸ್ ಮಾಡ್ತಿಲ್ಲ, ಜಸ್ಟ್ ಕೇಳ್ತೀರಾ ಬಿಡ್ತೀರಾ ಅಂದರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಓಕೆ.
ಇದಿಷ್ಟು 2025 KSET ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಲೀನಿಯರ್ ಆಲ್ಜಿಬ್ರಾ ಕ್ವಶನ್ಸ್ದು ಸೊಲ್ಯೂಷನ್. ಓಕೆ, ಸೊ ನಾವು ನೆಕ್ಸ್ಟು ನಿಮಗೆ ಯಾವ ಒಂದು ಕ್ವಶನ್ ಪೇಪರ್ದು ಯಾವ ಟಾಪಿಕ್ ಮೇಲೆ ನಿಮಗೆ ಸೊಲ್ಯೂಷನ್ಸ್ ಬೇಕು ಅಂತ ಇಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಒಂದು ಕಮೆಂಟ್ ಮುಖಾಂತರ ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ತುಂಬ ಜನ ಯಾವುದು ಕಮೆಂಟ್ ಮಾಡ್ತಾರೋ ಫಸ್ಟ್ ಆ ವಿಡಿಯೋನ ನಾನು ಹಾಕ್ತೀನಿ ಕಂಪಲ್ಸರಿ. ಓಕೆ, ನಿಮ್ಗೆ ಯಾವ ಒಂದು ವಿಡಿಯೋ ಬೇಕು, ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತು ನಾವಿಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.